नमो भगवन्तो श्रीमच्छङ्करभगवत्पूज्यपादं सदाहं सम्प्रदायज्ञं ಎಲ್ಲಿವರೆ ಆಯ್ತು ದೇಹಿ ನಿತ್ಯ ಮೋಜ ಭಾಷೆ ಆಗೋಲ್ಲ ದೇಹಿ ಶರೀರಿ ನಿತ್ಯಂ ಸರ್ವದಾ ಸರ್ವಾಸು ಅವಸ್ಥಾಸು ಅವಧ್ಯ ಮೂಲದಲ್ಲಿ ದೇಹಿ ನಿತ್ಯಂ ಅವಧ್ಯ ಇದೆ ಅದಕ್ಕೆ ಬೈದೆ ದೇಹಿ ಅಂದ್ರೆ ದೇಹ ಅಸ್ಯ ಅಸ್ತೀತಿ ದೇಹಿ ಶರೀರಂ ಅಸ್ಯ ಅಸ್ತೀತಿ ಶರೀರಿ ಶರೀರ ಉಳ್ಳವನು ದೇಹ ಉಳ್ಳವನು ಹೀ ಅನ್ನೋದು ಧನಿ ಅನ್ನೋ ಧನ ಉಳ್ಳವನು ಧನ ಅಂದ್ರೆ ದುಡ್ಡು ಧನಿ ಅಂದ್ರೆ ದುಡ್ಡು ಉಳ್ಳವನು ಹಾಗೆ ದೇಹ ಅಂದ್ರೆ ಶರೀರ ದೇಹಿನೇ ಶರೀರ ಉಳ್ಳವನು ಶರೀರ ಅಂದ್ರೆ ಈ ಬಾಡಿ ಶರೀರಿ ಅಂದ್ರೆ ಶರೀರಲ್ಲಿ ಉಳ್ಳವನು ಅಂತ ಶರೀರಕ್ಕೆ ಸ್ವಾಮಿ ಯಾರವನು ಆತ್ಮನು ಚೇತವನಾದ ಆತ್ಮನನ್ನ ದೇಹಿ ಶರೀರಿ ಎಂಬುದಾಗಿ ಕರೀತಾರೆ ಅವನು ಚಿನ್ಮಾತ್ರನವನು ಬರೀ ಅರಿವಷ್ಟೇ ಸ್ವರೂಪ ಅವರು ಅವನು ಸರ್ವದಾ ಅಂತಿದೆ ಮೂಲದಲ್ಲಿ ಅದೇ ಭಾಷಿಕಾರರು ನಿತ್ಯಂ ಅಂತಿದೆ ಮೂಲದಲ್ಲಿ ಅದಕ್ಕೆ ಸರ್ವದಾ ಅಂತ ಅರ್ಥ ಮಾಡಿದ್ರು ಸರ್ವದಾ ಶಬ್ದಕ್ಕೆ ಅರ್ಥ ಏನು ಎಲ್ಲಾ ಅವಸ್ಥೆಯಲ್ಲೂ ಬಿಟ್ರು ಸರ್ವದಾ ಶಬ್ದಕ್ಕೆ ಬರೀ ಎಲ್ಲಾ ಕಾದು ಅಂದ್ಕೋಬೇಡಿ ಸ್ವಪ್ನದಲ್ಲೂ ಸಾಯಲ್ಲ ಸುಷುಪ್ತಿಯಲ್ಲೂ ಸಾಯಲ್ಲ ಭಾಷಿಕಾರರು ನಿತ್ಯಂ ಅನ್ನೋದನ್ನು ಬರೀ ಕಾಲದಲ್ಲಿ ನಿತ್ಯ ಅಲ್ಲ ಅದು ಕಾಲ ದೇಶ ಅವಸ್ಥೆ ಎಲ್ಲಾದ್ರೂ ನಿತ್ಯ ಅನ್ನೋಕ್ಕೆ ಸರ್ವಾಸು ಅವಸ್ಥಾಸು ಸೇರಿಸ್ಬಿಟ್ರು ಯಾರಾದ್ರೂ ನಿತ್ಯ ಮನೆ ಏನಂತಾರೆ ಆಲ್ವೇಸ್ ಅಂತ ಅಂದ್ಬಿಡ್ತಾರೆ ಆಲ್ವೇಸ್ ಯಾವಾಗಲೂ ಅನ್ನೋದಕ್ಕೂ ದೇಹ ಕಾಲದಲ್ಲಿ ಯಾವಾಗಲೂ ಅಲ್ಲ ಅದು ಕಾಲ ನಿರಂತರ ಇರುತ್ತೆ ಅವಾಗ ಎಲ್ಲಾ ಕಾಲ ಅತೀತನಾದ್ರಿಂದ ಅವಸ್ಥೆಯಲ್ಲಿ ಬಿಟ್ರೆ ಅವಸ್ಥೆ ಒಳ ಕಾಲ ಆದ್ರಿಂದ ಅವನ ನಿತ್ಯತ್ವ ಇನ್ನೂ ಜಾಸ್ತಿ ಇದಾಗುತ್ತೆ ಅದು ಈ ಕಾಲದಲ್ಲೇ ಆಗೋದು ಅಲ್ಲ ಬಾಲ್ಯ ಕುಮಾರ ಹಿಂದೆ ಆಯ್ತದು ಏನು ಕುಮಾರ ಯೌವನಂಜ ಅದು ಆಯ್ತು ಈಗ ಭಾಷ್ಯಕಾರರು ಸ್ವರೂಪದಿಂದ ಅವನು ಕಾಲದಲ್ಲೂ ದೇಶದಲ್ಲೂ ಅವಸ್ಥೆಯಲ್ಲೂ ಬದಲಾವಣೆ ಆಗಿರುವನು ಎಲ್ಲ ಏಕರು ಅದಕ್ಕೆ ಸರ್ವಸ್ವ ಅವಸ್ಥೆ ಎಷ್ಟು ಅವಸ್ಥೆಗಳು ಪಡ್ಕೊಳ್ತೀರ ಸ್ವಪ್ನ ಸುಶಕ್ತಿ ಕೋಮ ಮೂರ್ಛೆ ಮದ ಹುನ್ಮಾದ ಎಷ್ಟಾದ್ರೂ ಆತ್ಮನ ಮಾತ್ರ ಏಕರೂಪದಾಗಿರ್ತಾರೆ ಅವನಲ್ಲಿ ಏನು ಬದಲಾವಣೆ ಇಲ್ಲ ಅವನು ಯಾವಾಗಲೂ ಅವಧ್ಯನು ಅಂದ್ರೆ ಅವಧ್ಯ ಧಾತು ಏನೋ ಅಲ್ಲ ಧಾತು ಕೇಳಿದೆ ಹಂತೇರ್ ವಧ ಆದೇಶ ಮಾಡಿದ್ದಾರೆ ಹಂಧಾತು ಅದಕ್ಕೆ ವಧ ಆದೇಶ ಮಾಡಿದ್ದಾರೆ ವಹಿತು ಯೋಗ್ಯ ವಧ್ಯ ನ ವಧ್ಯ ಅವಧ್ಯ ಕೊಲ್ಲುವುದಕ್ಕಾಗದವನು ಏನ್ ಮಾಡಿದ್ರು ಅವನ್ನ ಪೆರಿಷಬಲ್ ಇನ್ಪೆರಿಷಬಲ್ ಪೆರಿಷಬಲ್ ಅನ್ನು ಸಾಯಿಸುವಂಥದ್ದು ಇನ್ಪೆರಿಷಬಲ್ ಸಾಯಿಸೋದು ಅಳಿಸೋದು ಇಲ್ಲ ಮಾಡೋದು ಅದ್ ಮಾಡಕ್ಕಾಗಲ್ಲ ಇಲ್ಲ ಅಂತ ಮಾಡಕ್ಕಾಗಲ್ಲ ಅಳಿಸೋಕ್ಕಾಗಲ್ಲ ಅಂತ ಅಂಥವನು ಅವಧ್ಯನು ಕೊಲ್ಲಕ್ಕಾಗದೇ ಇರತಕ್ಕವನು ಅಂತ ಅರ್ಥ ಇದು ನಮ್ಮ ಅನುಭವ ಇದು ಬರೀ ಸ್ಟೇಟ್ಮೆಂಟ್ ತಂದ್ಕೋಬಾರ್ದು ನಮ್ಮ ಅನುಭವ ನೋಡ್ಕೊಂಡ್ರೆ ಹೌದು ದೇಹ ಹೋದ್ರು ಇದ್ದು ನಾನು ಅದನ್ನು ನೋಡ್ತಿರ್ತೀನಿ ಸ್ವಪ್ನದಲ್ಲಿ ನಮ್ಮ ದೇಹ ಬಿದ್ದಿದ್ದನ್ನ ಸತ್ತಿದ್ದನ್ನ ನೋಡ್ತಿರ್ತೀವಿ ಆಕ್ಸಿಡೆಂಟ್ ಆಗಿ ಸತ್ತೋದ್ರೆ ಅದನ್ನೆಲ್ಲ ಬಿದ್ದು ನಾವು ಸತ್ತೋದ್ರೆ ಆನೆಗಿನ ತುಳು ನಾವು ಸತ್ತೋದ್ರೆ ಕನಸಲ್ಲಿ ಸುತ್ತ ನನ್ನ ಸತ್ಯ ಶರೀರ ಬಿದ್ದಿರುತ್ತೆ ನಮ್ಮ ಅಣ್ತಮ್ಮಂದು ಬಂಧುಗಳು ಸುತ್ತಲೂ ಅಳ್ತಾ ಇರ್ತಾರೆ ಅವ್ರು ಅದೆಲ್ಲ ಕೇಳಿಸ್ಕೊತಾ ಇರ್ತೀವಿ ಅವ್ರು ಮಾತಾಡೋದನ್ನ ಕೇಳಿಸ್ಕೊಳ್ತೀವಿ ಅವ್ರು ಅಳ್ತಾ ಇರೋದನ್ನ ನೋಡ್ತಿರ್ತೀವಿ ಅದೆಲ್ಲ ಗೊತ್ತಾಗ್ತಾ ಇರತ್ತೆ ಅದು ಯಾರಿಗೂ ಗೊತ್ತಾಗ್ತದೆ ಅವನೇ ಆತ್ಮ ಅವನಿಗೆ ಅಳಿಸೋದು ಇಲ್ಲ ಅಂತ ಅವ್ರು ಇಲ್ಲ ಈಗಲೂ ಈಗ ಕಲ್ಪಿಸ್ಕೊ ನಾನು ಸತ್ತಿದ್ದೀನಿ ಬಿದ್ದಿದ್ದೀನಿ ಇದೆಲ್ಲ ಏನೋ ಮಾಡ್ದೆ ಅಂತಂದ್ರೆ ಅದೊಂದು ಅನುಭವ ಗೊತ್ತಾಗ್ತಾನೇ ಇರುತ್ತೆ ಏನ್ ಮಾಡಿದ್ರು ಅದು ಮರ್ಮಚಕ್ ಆಗೋದೇ ಇಲ್ಲ ಹಾಗಾದ್ರೆ ಆತ್ಮನು ಎಂದೆಂದಿಗೂ ಅವಧ್ಯನು ಇದನ್ನ ನಾವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀವೋ ಅಷ್ಟು ಒಂದು ಜೀವನದ ನಿರಾಳತೆ ಮತ್ತೆ ಸಮಾಧಾನ ಒಂದು ಭಯ ಹೋಗುದು ಮನುಷ್ಯನಿಗೆ ಮರಣ ಭಯ ಇದೆಯಲ್ಲ ಎಲ್ಲಕ್ಕಿಂತ ದೊಡ್ಡ ಭಯ ಅದು ಸಾಯ್ತೀನಿ ಭಯ ಇದೆಯಲ್ಲ ಭಾರಿ ಇದೆ ಇಲ್ಲ ಕಣೋ ನೀನು ಸಾಯೋನಲ್ಲ ಕಣೋ ಸಾಯೋದು ನೀನಲ್ಲ ನೀನ್ ಸಾಯೋನಲ್ಲ ಯಾವುದು ಸಾಯತ್ತೆ ಅನ್ಕೊಂಡಿದ್ರೆ ಅದು ನೀನಲ್ಲ
ನೀನು ಯಾವುದು ಅದು ಸಾಯೋನಲ್ಲ ಅನ್ನೋದು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀಯೋ ಅಷ್ಟು ನಿರಾಳತೆ, ಧೈರ್ಯ, ಸಮಾಧಾನ, ಶಾಂತಿ ಅಷ್ಟು ಮೈಗೂಡ್ಬಿಡುತ್ತೆ ನಮಗೆ, ನಮ್ದಾಗ್ಬಿಡುತ್ತೆ ಅದು. ಅಂತ ಒಂದು ಉತ್ತಮವಾದಂತಹ ಒಂದು ಸ್ಥಿತಿಗೆ ಹೋಗ್ಬಿಡ್ತೀವಿ ನಾವು. ನೇಹಿ ನಿತ್ಯಮವಧ್ವ ಇದೇ ಉಪದೇಶ ಆಯ್ತು. ಇದು ದೇಹೇ ಸರ್ವಸ್ಯ ಭಾರತ ವಿವರಣೆ ಆದದ್ದು. ಉಪದೇಶ ಇಷ್ಟಕ್ಕೆ ಆಯ್ತು. ದೇಹಿ ನಿತ್ಯಮವಧ್ಯ ಇದೇ ಉಪದೇಶ ಈ ಶ್ಲೋಕದಲ್ಲಿ. ಸರ್ವಸ್ಯ ದೇಹೇ ಭಾರತ ಅಂತ ಮುಂದಕ್ಕೆ. ಯಾಕೆ ನೀವು ಅವಧ್ಯ ಅದಕ್ಕೆ ಹೇತು ಕೊಡ್ತಾರೆ ಭಾಷೆಗಳು. ನಿರವಯವತ್ವಾಚ್ ನಿತ್ಯತ್ವಾಚ. ಅಲ್ಲ, ನಿತ್ಯತ್ವವೇ ಮೇಲೆ ಕೊಟ್ಟಿರೋದು, ಅದನ್ನೇ ಕೊಟ್ಬಿಟ್ರು. ಅವಯವವಿಲ್ಲ ಅನ್ನೋದು ಮುಖ್ಯವಾದ ಕಾರಣ. ಅವಯವವಿದ್ರೆ ಅವಯವ ಅದೇನೋ ಸ್ಪೇರ್ ಪಾರ್ಟ್ಸ್, ಬಿಡಿ ಭಾಗ. ಇದೊಂದು ಬಿಡಿ ಅವಯವ, ಇದೊಂದು ಅವಯವ. ಇಲ್ಲೂ ಅಷ್ಟೇ ಅವಯವಗಳು ಇದೇ ಇದೆ, ಕಿತ್ತು ಬರ್ತದ ಅಲ್ಲ ಅವಯವಗಳು. ಯಾವ್ಯಾವುದನ್ನು ಬಿಡಿಸ್ಬೋದು, ಕಿತ್ತಬಹುದು, ನೋಡ್ಬೋದು, ಮುಟ್ಟಬಹುದು, ಅದೆಲ್ಲ ಅವಯವ. ಆದ್ಮೇಲೆ ಅವಯವ ಇಲ್ಲ. ಆಕಾಶಕ್ಕೆ ಅವಯವ ಇಲ್ವೋ, ಆಗ ಆಕಾಶವು ಭೂಮಿಯಾಗಿಂದ ಬೇರೆ ಅಂತೀವಿ, ಮನಸ್ಸಿನ ಬಂದು ಹೋಗಿ ಮಾಡುತ್ತೆ, ಬಿಟ್ಟು ಹೋಗುತ್ತೆ. ಇಲ್ಲಿ ಭಾಷ್ಯಕಾರರು ನಿರವಯವತ್ವ ಅವ್ಯಭಿಚಾರಾಚ್ಚ ಅಂತ ಕೊಟ್ಟಿದ್ದಾರೆ. ಇದು ಚೆನ್ನಾಗಿರ್ತದೆ. ವ್ಯಭಿಚಾರ ಬಿಟ್ಟು ಹೋಗೋದೇ ಇಲ್ಲ ಅವನು. ಅವ್ಯಭಿಚಾರಾಚ್ಚ ಎಲ್ಲವೂ ವ್ಯಭಿಚಾರವಾಗುತ್ತೆ, ಮನಸ್ಸಿಂದ ಬಿಟ್ಟು ಹೋಗುತ್ತೆ. ಈ ಕಾಲದೇಶವು ಮನಸ್ಸಿಂದ ಬಿಟ್ಟು ಹೋಗುತ್ತೆ, ಅವಶ್ಯ ಆತ್ಮನ ಮಾತ್ರ ಮನಸ್ಸಿನ ಅನುಭವದಿಂದ ಬಿಟ್ಟು ಹೋಗೋದಿಲ್ಲ. ಅದನ್ನ ನಿತ್ಯ ಅಂತ. ಅವ್ಯಭಿಚಾರ ಅನ್ನೋದನ್ನ ನಿತ್ಯ. ಭಾಷ್ಯಕಾರರು ಲೋಕೋತ್ತರ ಪ್ರಜ್ಞಾವಂತರು, ಅವ್ರು ಕೊಡೋದು ವಿಶೇಷ. ಈ ನಿತ್ಯನಾಗಿರೋದ್ರಿಂದಲೂ ಅವಯವವಿಲ್ಲವಾದ್ದರಿಂದಲೂ ಆತ್ಮ ಮಧ್ಯನಲ್ಲ, ಕೊಲ್ಲೋಕ್ಕಾಗಲ್ಲ, ಸಾಯಿಸೋಕ್ಕಾಗಲ್ಲ. ಅದ್ರ ಇದೇನೋ ಅರ್ಜುನ ಏನ್ ಕೊಡಿದಾನೆ? ಅಹಂ ತೇಷಾಂ ಹಂತ ಮಯಾ ಏತೆ ಹನ್ಯಂತೆ ಅಹಂ ತೈರ್ವಿನ ಕಿಂಕರಿಷ್ಯಾಮಿ ರಾಜ್ಯ ಸುಖಾದಿನ ಇತ್ಯೇವಂ ಶೋಕಾವಿಷ್ಟ ಸನ್ ಯುದ್ಧಾತ್ ಪರರಾಮ ಅಹಂ ಯುದ್ಧಂ ಕರಿಷ್ಯೆ ಅಂತ. ಅದು ತೆಗೆದುಹಾಕಬೇಕು, ನೀವು ಕೊಲ್ಲೋನಲ್ಲ. ತತ್ರ ಅವಧ್ಯೋಯಂ ದೇಹೇ ಶರೀರೇ ಸರ್ವಸ್ಯ ಸರ್ವಗತತ್ವಾತ್ ಸ್ಥಾವರಾದಿಷು ಸ್ಥಿತೋಪಿ. ದೇಹೇ ಸರ್ವಸ್ಯ ಅನ್ನಕ್ಕೆ ಅರ್ಥ ಬರೀತಾ ಇದ್ದಾರೆ. ಸರ್ವಸ್ಯ ದೇಹೇ ಶರೀರೇ ಅವನು ಅವಧ್ಯ, ಅದಕ್ಕೆ ಹಿಂದಿನಕ್ಕೆ ಯುಕ್ತಿ ಕೊಡ್ತಾ ಇದ್ದಾರೆ. ಅದಕ್ಕೆ ಅರ್ಥ ಬರೀತಾ ಇಲ್ಲ. ದೇಹ ಸರ್ವಸ್ಯ ಭಾಗ ಮುಂದೆ ತಗೊಳ್ತಾರೆ, ಸರ್ವಸ್ಯ ಪ್ರಾಂತ ಮುಂದೆ ತಗೊಳ್ತಾ ಇದ್ದಾರೆ. ಇದಕ್ಕೆ ಇನ್ನೊಂದು ಯುಕ್ತಿ ಕೊಡ್ತಾ ಇದ್ದಾರೆ ಭಾಷೆಗಾರರು. ಅಲ್ಲಿ ಆ ಆತ್ಮ ವಿಷಯದಲ್ಲಿ ತತ್ವ ಕ್ವಶನ್ ಮಾರ್ಕ್ ಹಾಕಿದ್ರು ಸ್ವಾಮಿಗಳು. ಆ ತತ್ವ ಪದ ಅಲ್ಲಿ ಬೇಕಿಲ್ಲ ಅಂತ. ತತ್ವ ಅಂದ್ರೆ ಏನು? ಆ ಸಪ್ತಮ ತತ್ವರಲ್ಲೂ ಅಲ್ಲಿ ಅಂದ್ರೆ ಆ ಆತ್ಮನಲ್ಲಿಯೋ ಕೊಲ್ಲೋ ವಿಷಯದಲ್ಲೋ ದೇಹ ವಿಷಯದಲ್ಲೋ ತತ್ವ ಅಂತ ಹಾಕಿದ್ರು. ತತ್ವ ಅನ್ನೋದು ಸಪ್ತಮ ತರಲ್ಲದು ಅಲ್ಲಿ ಅರ್ಥ. ಅಲ್ಲಿಂದ ಆತ್ಮ ವಿಷಯದಲ್ಲೋ ಅಥವಾ ಕೊಲ್ಲೋ ವಿಷಯದಲ್ಲೋ ಅಥವಾ ದೇಹದ ವಿಷಯದಲ್ಲೋ ಹೇಗಾದ್ರು ಇಟ್ಕೊಳ್ಳಿ, ಅದು ಸ್ಪಷ್ಟ ಆಗಲ್ಲ ಅಂತ ಹೇಳಿ ಭಾಷೆ ಸ್ವಾಮಿಗಳು ಕ್ವಶನ್ ಮಾರ್ಕ್ ಹಾಕ್ಬಿಟ್ರು. ತತ್ರ ಅನ್ನೋದಕ್ಕೆ ಕ್ವಶನ್ ಮಾರ್ಕ್ ಬಿಟ್ಟು ಅವಧ್ಯ ಎಂಬ ಇದು ಪ್ರತಿಜ್ಞೆ. ಇವನು ಅವಧ್ಯನು, ಕೊಲ್ಲುವುದಕ್ಕೆ ಆಗದವನು. ಇಲ್ಲಿ ಕೊಲ್ಲುವುದಕ್ಕೆ ಅನರ್ಹನು, ಕೊಲ್ಲುವುದಕ್ಕೆ ಅಯೋಗ್ಯನು, ಕೊಲ್ಲುವುದಕ್ಕೆ ಅಶಕ್ಯನು. ಅಯೋಗ್ಯನು, ಅನರ್ಹನು, ಅಶಕ್ಯನು, ಮೂರಲ್ಲಿ ಯಾವ ಅರ್ಥ ಭಾಷೆ? ಅಶಕ್ಯನು ಅಂದ್ರೆ ಕರೆಕ್ಟ್ ಅರ್ಥ. ಅನರ್ಹ ಅಯೋಗ್ಯ ಅಂದ್ರೆ ಗೌರವಕ್ಕೆ ಅಷ್ಟೇ. ಇವು ಅದನ್ನ ಕೊಲ್ಲಬಾರ್ದು, ಕೊಲ್ಲಕ್ಕೆಲ್ಲ ಆಗತ್ತೆ. ಕೊಲ್ಲೋಕಾಗಿದ್ರೆ ಕೊಲ್ಲಬಾರ್ದು. ಅಯೋಗ್ಯ, ಅನರ್ಹ, ಅಶಕ್ಯ. ಅಶಕ್ಯ ಕೊಲ್ಲಕ್ಕೆ ಆಗಲ್ಲ. ಹೇಗೆ ಆಕಾಶವನ್ನು ತುಂಡು ಮಾಡೋಕ್ಕಾಗಲ್ವೋ, ಆಕಾಶಕ್ಕೂ ಕಾರಣವಾದ ಆಕಾಶವನ್ನು ಬೆಳಗುವ ಅನುಭವವನ್ನ ಯಾವ ಕಾರಣದಿಂದಲೂ ಮಾಡೋಕ್ಕಾಗಲ್ಲ. ಅವಧ್ಯೋಯಂ ದೇಹೇ ಶರೀರ, ದೇಹದ ಶರೀರದಲ್ಲಿ ಅಂದ್ರೆ ನಮ್ಮ ಶರೀರದಲ್ಲಿ ಮಾತ್ರ ಅನ್ಕೋಬೇಡಿ, ಸರ್ವಸ್ಯ ಶರೀರೇ. ಯಾವ ಶರೀರದಲ್ಲೂ ಯಾಕೆ ಕೊಲ್ಲಕ್ಕಾಗಲ್ಲ. ಯಾಕಾಗಲ್ಲ ಅಂದ್ರೆ ಹೇತು ಸರ್ವಗತತ್ವ, ಎಲ್ಲಾ ಕಡೆಯಲ್ಲೂ ಇದ್ದುಕೊಂಡು ಬಿಟ್ಟಿರೋದ್ರಿಂದ. ಎಲ್ಲಾ ಸರ್ವಗತ ಅಂದ್ರೆ ಈಗ ಎಲ್ಲವೂ ಆಗಿದ್ದಾನೆ, ಎಲ್ಲದರಲ್ಲೂ ಇದ್ದಾನೆ, ಎಲ್ಲವನ್ನು ಮೀರಿ ಇದ್ದಾನೆ. ಮೂರು ಹೌದು. ಎಲ್ಲವಾಗಿ ತೋರ್ತಾ ಇರೋದು ಅವನೇ, ಎಲ್ಲವಾಗಿರೋನು ಅವನೇ. ಯಾವುದನ್ನು ಅಂಟ್ಕೊಂಡೆ ಮೀರಿ ಸ್ವತಂತ್ರವಾಗಿರ್ತಕ್ಕವನು ಇದ್ದಾನೆ. ಅವ್ಯಾವೃತ್ತಂ ಅನನುಗತಂ ನಿಸ್ಸಾಮಾನ್ಯ ವಿಶೇಷಕಂ ಅಂತ ಸುರೇಶ್ವರಾಚಾರ್ಯರು ಆತ್ಮನಿಗೆ ಲಕ್ಷಣ ಕೊಡಿದ್ದಾರೆ. ಯಾವುದನ್ನು ಬಿಟ್ಟಿರುತ್ತೆ, ವ್ಯಾವೃತ್ತನ ಬಿಟ್ಟಿರೋ, ಅವ್ಯಾವೃತ್ತ ಯಾವುದನ್ನು ಬಿಟ್ಟಿರುತ್ತೆ, ಅದು ಯಾವುದಕ್ಕೂ ಸೇರ್ಕೊಂಡು ಇರುವಂತೆ. ಆಮೇಲೆ ಸಾಮಾನ್ಯ ವಿಶೇಷ ಮೀರಿದಂತೆ. ಸಾಮಾನ್ಯ ವಿಶೇಷ ಎಲ್ಲ ಹಾಸ್ಯಕ್ಕಾಗಿದ್ದಾರೆ. ಸಾಮಾನ್ಯ ವಿಶೇಷ ಅನ್ನೋದೆಲ್ಲೂ ಇವನಲ್ಲೇ ತೋರ್ತಾ ಇದೆ, ಹಾಸ್ಯಕ್ಕಾಗಿದ್ದಾರೆ. ಅವನಿಗೆ ಮಾತ್ರ ಸಾಮಾನ್ಯ ವಿಶೇಷವಿಲ್ಲ, ಯಾವುದಕ್ಕೂ ಅಂಟ್ಕೊಂಡಿಲ್ಲ, ಎಲ್ಲವನ್ನು ಮೀರಿದ್ದಾರೆ. ಇದು ಅನುಭವ ತತ್ವ. ಅದು ಒಂದೇ. ಅದನ್ನ ಸರ್ವಗತತ್ವ ಅದನ್ನ ಅವನು ಸ್ಥಾವರಾದಿ ಶಿಕ್ಷಿತೋಪಿ. ಸ್ಥಾವರಾದಿ ಅಂದ್ರೆ ಸ್ಥಾವರ ಜಂಗಮ. ಸ್ಥಾವರ ಅಂದ್ರೆ ಗಿಡ ಮರ ಬಳ್ಳಿಗಳು ಸ್ಥಾವರ ಅಂತಾರೆ. ಯಾವುದು ಮೂಮೆಂಟ್ ಮಾಡೋಲ್ವ, ಒಂದಕ್ಕೆ ಚಲನೆ ಮಾಡೋಲ್ವ, ಇದ್ದಾಗಲೇ ಇರ್ತವೆ. ತಿಷ್ಠಂತಿ ಸ್ಥಾವರ, ಗಚ್ಚಂತಿ ಜಂಗಮ ಮಾಡಿದ್ದಾರೆ.
ಯಾವುದು ಈ ಕ್ರಿಮಿಕೀಟಗಳು, ಪಶುಪಕ್ಷಿ ಪ್ರಾಣಿಗಳು, ಮನುಷ್ಯರು ಎಲ್ಲ ಜಂಗಮರು. ಒಂದೇ ಜಾಗದ ಬೆಟ್ಟ, ಗುಡ್ಡ, ಗಿಡ ಒಂದೇ ಜಾಗದಲ್ಲಿ ಇರುತ್ತೆ. ಸ್ಥಾವರ. ಇಲ್ಲಿ ಇದ್ದಾನೆ, ಅಲ್ಲಿದ್ದಾನೆ ಹೆಂಗ್ ಗೊತ್ತೋ? ಅದರ ಬೆಳವಣಿಗೆ, ಅದರ ಮೇಲೆ ಹೂವು ಕಾಯಿ ಹಣ್ಣು ಬಿಡೋದು, ಅದರಲ್ಲಿದ್ದ ಹಸುರು, ಅದಕ್ಕಾಗುವಂತ ನೋವು ವೇದನೆಗಳು ಎಲ್ಲದಿಂದಲೂ ಅವನಲ್ಲಿದ್ದಾನೆ ಗೊತ್ತಾಗುತ್ತೆ. ಅದು ಜೀವರೂಪದಿಂದ ತೋರ್ತಾನೆ, ವಸ್ತುತಃ ಅವನ ಜೀವನ ಅಲ್ಲ. ಅವನು ಎಲ್ಲದರಲ್ಲೂ ಇದ್ರು, ಎಲ್ಲಾದ್ರೂ ಹೇಗಾಗ್ಬಿಟ್ಟಿದ್ದಾನೆ, ತತ್ತದ ಉಪಾಧಿಯಿಂದ ಕೂಡ್ಕೊಂಡವನಂತೆ, ಸೇರಿಕೊಂಡವನಂತೆ ಇದ್ದಾನೆ. ವಸ್ತುತಃ ಅವನು ಸೇರಿಕೊಂಡಿಲ್ಲ, ಕೂಡ್ಕೊಂಡಿಲ್ಲ. ಆಕಾಶ ಗಡಿಗೆಯೊಳಗಿದ್ದು ಹೇಗೆ ಗಡಿಗೆ ಸೇರಿಕೊಂಡಿಲ್ವೋ, ಎಲ್ಲೋ ಶರೀರದಲ್ಲಿ ಇದ್ದರೂ ಕೂಡ ಆತ್ಮನು ಯಾವ ಶರೀರಕ್ಕೂ ಉಪಾಧಿಗೂ ಸೇರಿಕೊಂಡಿಲ್ಲ, ಅಂಟುಕೊಂಡಿಲ್ಲ. ಈಗ ಸ್ಥಾವರಾಧಿಷ್ಠಿತೋ ಅಪಿಶಬ್ದ ಏನ್ ಹೇಳುತ್ತೆ? ಅಪಿಶಬ್ದ ಸ್ವಾರಸ್ಯ ಏನೋ? ಅಪಿಶಬ್ದ ಅಲ್ಲಿ ತೋರಿದ್ರು ಕೂಡ ಅದಕ್ಕೆ ಸಂಬಂಧ ಪಟ್ಕೊಂಡಿಲ್ಲ ಅನ್ನೋದನ್ನ ಹೇಳುತ್ತೆ ಆ ಅಪಿಶಬ್ದ. ಅಲ್ಲೇ ತೋರಿದ್ರು, ಅಲ್ಲೇ ಇದ್ದವನಂತ ತಗೊಂಡು ಅವನು ಅದಕ್ಕೆ ಅಂಟ್ಕೊಂಡಿಲ್ಲ, ಸೇರ್ಕೊಂಡಿಲ್ಲ, ಅವನು ಅತೀತರಾಗಿದ್ದಾನೆ. ಈಗ ಸರ್ವಸ್ಯ ಪ್ರಾಣಿಜಾತಸ್ಯ ದೇಹೇ ವಧ್ಯಮಾನೇಪಿ ಅಯಂ ದೇಹಿ ನವತ್ಸೋ ಯಸ್ಮಾತ್ ತಸ್ಮಾತ್ ಭೀಷ್ಮಾದೀನಿ ಸರ್ವಾಣಿ ಭೂತಾನಿ ಜಿಷ್ಯ ನತ್ವಂ ಶೋಚಿತುಂ ಅರ್ಹಸಿ. ಈ ವಾಕ್ಯದಲ್ಲಿ 3 ಪಾದಕ್ಕೂ ಅರ್ಥ ಬರೆದ್ಬಿಟ್ರು. ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನತ್ವಂ ಶೋಚಿತುಂ 3 ಪಾದಕ್ಕೂ ಒಂದೇ ವಾಕ್ಯದ ಅರ್ಥ ಬರ್ಬಿಟ್ರು. ಅದು ಮೊದಲನೇ ಪಾದಕ್ಕೆ 2 ವಾಕ್ಯ ಬರೆದ್ರು, 3 ವಾಕ್ಯ ಬರೆದ್ರು. 2 ವಾಕ್ಯ ಬರೆದು ಮೊದಲನೇ ಪಾದಕ್ಕೆ, 2, 3, 4ನೇ ಪಾದಕ್ಕೆ ಒಂದೇ ವಾಕ್ಯ. ಸಾಕು ಅಂತ. ಎಲ್ಲಾ ಪ್ರಾಣಿ ಜಾತ, ಜಾತ ಅಂದ್ರೇನೋ ಸಮೂಹ ಅಂತ. ಜಾತ ಸಮೂಹ, ಸಮುದಾಯ, ಗ್ರಾಮ, ಸಂಘಾತ, ಗುಂಪು ಎಲ್ಲ ಒಂದೇ ಅರ್ಥ. ಗುಂಪು ಅನ್ನೋ ಕನ್ನಡ ಪದ, ಸಮುದಾಯ, ಜಾತ, ಸಂಘಾತ, ಸಮುದಾಯ ಅದೆಲ್ಲ ಸಂಸ್ಕೃತ ಪದ. ಎಲ್ಲಾ ಪ್ರಾಣಿ ಸಮೂಹದ ದೇಹದಲ್ಲಿ ಅವನು ಅದು ಆ ದೇಹವು ವಜ್ಯಮಾನವಿ ಕೊಲ್ಲಲ್ಪಡುತ್ತಿದ್ದರು. ದೇಹ ವಜ್ಯಮಾನ ದೇಹದ ಅದು ಸಪ್ತಮಿ, ವೈಶಿಕ ಸಪ್ತಮಿ. ಆ ದೇಹವು ಕೊಲ್ಲಲ್ಪಡುತ್ತಿದ್ದರು. ದೇಹದ ವಿಷಯ ಕೊಲ್ಲುವಿಕೆ ಅಂತ ಆಗ್ತಾ ಇದ್ರು. ದೇಹ ಕೊಲ್ಲಿಸ್ಕೊತಾ ಇದ್ದು ಸಾಯ್ತಾರೆ. ನಾವು ನೊಣ ಸಾಯಿಸ್ತೀವಿ, ಇರುವೆ ಸಾಯಿಸ್ತೀವಿ, ಹಲ್ಲಿ ಸಾಯಿಸ್ತೀವಿ, ಇಲಿ ಸಾಯಿಸ್ತೀವಿ, ಬೇರೆ ಬೇರೆ ಜಿರಳೆ ಗಿಲೆ ಸಾಯಿಸ್ತೀವಿ. ಜಿರಳೆ ಗಿಲೆ ಸಾಯಿಸಿದ್ರು ಕೂಡ ಶರೀರ ಸಚ್ಚೋಯ್ತು ಹೊತ್ತು ಅಲ್ಲಿ ಆತ್ಮನಿಗೆ ಏನೂ ಆಗಿರಲ್ಲ. ಮಧ್ಯಮ ಅಯಂ ದೇಹಿ ಇದೆ. ಆಯಾಯ ಜಿರಳೆಯಲ್ಲಿರೋದು ನೊಣ, ಇರುವೆ, ಸೊಳ್ಳೆಯಲ್ಲಿರ್ತಕ್ಕಂತಹ ಆತ್ಮನು, ದೇಹಿಯು ಕೊಲ್ಲಲ್ಪಡುವುದಿಲ್ಲ. ಇನ್ನು ಮನುಷ್ಯ ಕೊಲ್ಲಲ್ಪಡೋದಿಲ್ಲ, ಬೇರೆ ಹೇಳಲೇಬೇಕಾಗಿಲ್ಲ. ಯಾಕೆ, ಯಾವ ಕಾರಣದಿಂದ ಕೊಲ್ಲಲ್ಪಡುವುದಿಲ್ಲವೋ ಆ ಕಾರಣದಿಂದ ನೀನು ಭೀಷ್ಮಾದಿಗಳನ್ನು ಉದ್ದೇಶಿಸಿ ಎಲ್ಲಾ ಭೂತಗಳನ್ನು ಕೂಡ ಉದ್ದೇಶಿಸಿಕೊಂಡು, ಭೀಷ್ಮಾದಿಗಳೇ ಮೊದಲಾದ ಎಲ್ಲಾ ಭೂತಗಳು, ಭೀಷ್ಮರೇ ಶುರು, ಅರಣ್ಯದ ಶೋಕ ಶುರು ಆಗಿರೋದು, ಭೀಷ್ಮರೇ ಮೊದಲಾದವರಾಗಿರುವ ಎಲ್ಲಾ ಭೂತಗಳನ್ನು ಉದ್ದೇಶಿಸಿಕೊಂಡು ನೀನು ಶೋಕಿಸುವುದಕ್ಕೆ ಅರ್ಹನಲ್ಲ. ಶೋಕ ಪಡಬೇಡ, ಏನು ಪಡಬೇಡ. ಇಹ ಪರಮಾರ್ಥ ತತ್ವಾಪೇಕ್ಷಾಯಾಂ ಶೋಕೋ ಮೋಹೋ ವಾ ನ ಸಂಭವತಿ ಇತ್ಯುಕ್ತಂ. ಇಹ ಅಂದ್ರೆ ಈ ಪ್ರಕರಣದಲ್ಲಿ, ಅಂದ್ರೆ 11ನೇ ಶ್ಲೋಕದಿಂದ 30ನೇ ಶ್ಲೋಕದವರೆಗೆ ಏನ್ ಅಭಿಪ್ರಾಯ ಅಂತ ಒಂದು ಜಿಸ್ಟ್ ತೆಗಿತಾರೆ ಭಾಷೆದವರು. ಇನ್ನು 11ರಿಂದ 30 20 ಶ್ಲೋಕ, 21 ಶ್ಲೋಕಗಳಿಂದ ಏನ್ ಹೇಳಿದ ಭಗವಂತ ಅಂತಂದ್ರೆ, ಪರಮಾರ್ಥ ತತ್ವ ಅಂತಿದೆಯಲ್ಲ, ಪರಮಾರ್ಥ ತತ್ವ ಅಂದೇನೋ ಪರಬ್ರಹ್ಮ ವಸ್ತುಗೆ ಪರಮಾರ್ಥ ತತ್ವ ಅಂತ. ಏಕರೂಪೇಣ ಸ್ಥಿತೋ ಯೋ ಅರ್ಥ ಸ ಪರಮಾರ್ಥ. ಯಾವ ಕಾಲ ದೇಶ ಅವಸ್ಥೆಗಳು ಬದಲಾವಣೆ ಆಗೋದಿಲ್ವೋ ಆ ತತ್ವಕ್ಕೆ ಪರಮಾರ್ಥ ತತ್ವ ಅಂತಾರೆ. ತತ್ವ ಅಂದ್ರೆ ಅದಾಗಿರೋದು, ಅದರ ಸ್ವರೂಪ. ತಸ್ಯ ಭಾವ ತತ್ವ, ಅದು ಏನಾಗಿದೆಯೋ ಹಾಗೇ ಇರೋದು ತತ್ವ. ಪರಮಾರ್ಥದ ತತ್ವ ಸ್ವರೂಪದ ಅಪೇಕ್ಷೆ ಅಂದ್ರೆ ಅದನ್ನ ಹೋಲಿಕೆ ಇಟ್ಕೊಂಡು, ಕಂಪೇರ್ ಮಾಡ್ಕೊಂಡು ಅದನ್ನ ಇಟ್ಕೊಂಡು ಹೇಳೋದಾದ್ರೆ ನೀನು ಶೋಕ ಮೋಹಗಳನ್ನ ಮಾಡೋದಕ್ಕೆ ಯೋಗ್ಯನಲ್ಲಪ್ಪ ಎಂಬ ವಿಚಾರವನ್ನ ಅಲ್ಲಿಂದ ಇಲ್ಲಿವರೆಗೂ ಈ ಪ್ರಕರಣದಲ್ಲಿ ಪರಮಾತ್ಮ ಅದನ್ನ ಹೇಳಿರುತ್ತಾನೆ. ಶೋಕಮೋಹ ಹೊಂದೋದಿಲ್ಲ, ಮೋಹ ಮಾಡ್ಕೊಳ್ಳೋ ಕಾರಣ ಇಲ್ಲ. ಏನ್ ಮಾಡುದು, ಶೋಕಮೋಹ ಮಾಡ್ಕೋಬಾರ್ದು, ಶೋಕಮೋಹ ಹೊಂದೋದಿಲ್ಲ, ಅದಿಲ್ಲ ಎಂಬುದಕ್ಕೆ ಯುಕ್ತಿಯನ್ನ ದೃಷ್ಟಾಂತನ ಅನುಭವನ ಕೊಟ್ಟು ತೋರಿಸ್ಕೊಟ್ಟ. ಇದು ಅರ್ಥವಾಗದೆ ಹೋದ್ರೆ ವ್ಯವಹಾರ ದೃಷ್ಟಿಯಿಂದ ಶುರು ಮಾಡ್ತಾರೆ. ನ ಕೇವಲ ಪರಮಾರ್ಥ ತತ್ವಾಪೇಕ್ಷಾಯಾಮೇವ ಕಿಂತು ಸ್ವಧರ್ಮಮಪಿ ಚಾವೇಕ್ಷ. ಅಷ್ಟೇ, ಅದಕ್ಕೆ ಅನ್ವಯ. ಮತ್ತು ಪರಮಾರ್ಥ ತತ್ವವನ್ನು ಅಲ್ಲ, ಅದಕ್ಕೆ ಶ್ಲೋಕಕ್ಕೆ ಅನ್ವಯ ಇದು.
ಶ್ಲೋಕಕ್ಕೆ ಪೀಠಿಗೆ ಅದು. ಹಾಗೆ ನಾನು ಅದು ಕಿಂತು ಅಂದ್ರೆ ಅಲ್ಲಿ ವಾಕ್ಯ ನಿಲ್ಲಲ್ಲ. ಕಿಂತು ಪರಮಾರ್ಥತ್ವನ ಅಪೇಕ್ಷಿಸಿಕೊಂಡ್ರು ಕೂಡ ಶೋಕಮೋಹ ಪಡೋ ಕಾರಣ ಇಲ್ಲ. ಬರೀ ಪರಮಾರ್ಥತ್ವ ಅಪೇಕ್ಷೆಯಿಂದ ಶೋಕಮೋಹ ಪಡ್ಕೋಬಾರ್ದು ಅಂತ ಅನ್ಕೋಬೇಡ್ರಪ್ಪ. ನಿಮ್ ಧರ್ಮ ನೋಡಪ್ಪ ಅರ್ಜುನ, ನೀನ್ ಯಾವ ಪಾಲಿರೋ? ನೀನ್ ಕ್ಷತ್ರಿಯ, ನಿನ್ ಧರ್ಮ ಏನೋ? ಕ್ಷತ್ರಿಯ ಏನೋ ಯುದ್ಧೇ ಚಾಪ್ಯಪಲಾಯನಂ ಶೌರ್ಯಂ ತೇಜೋ ಧೃತಿರ್ದಾಕ್ಷ್ಯಂ ಯುದ್ಧೇ ಚಾಪ್ಯಪಲಾಯನಂ ದಾನಂ ಈಶ್ವರ ಕ್ಷಾತ್ರಂ ಧರ್ಮ ಸ್ವಭಾವಜಂ ಅಂದ್ಬಿಟ್ಟ. ನಿನ್ ಧರ್ಮ ಅದು. ಯುದ್ಧ ಕರೆದ್ರೆ ಬರಲ್ಲ ಅನ್ನೋ ಹಾಗಿಲ್ಲ. ಅದೇ ಆಗಿದೆ ಭೀಷ್ಮಾಚಾರ್ಯರಿಗೆ. ಪರಶುರಾಮರು ಯುದ್ಧ ಕರೆದು ಬಿಟ್ರು. ಪರಶುರಾಮ ಕರಿಬಾರ್ದಾಗಿತ್ತು. ಅವ್ನು ಬ್ರಾಹ್ಮಣ, ಅವನಿಗೆ ಯುದ್ಧ ಧರ್ಮ ಅಲ್ಲ. ಗುರು ಯುದ್ಧ ಕರೆದು ಬಿಟ್ರು. ಇವರು ಕ್ಷತ್ರಿಯರು ಬರೋಲ್ಲ ಅನ್ನೋ ಹಾಗಿಲ್ಲ. ಅಂದ್ರೆ ಕ್ಷತ್ರಿಯ ಯುದ್ಧದಲ್ಲಿ ಮಾತ್ರ ಕ್ಷತ್ರಿಯ ಧರ್ಮ ಹೇಗೋ ಹಾಗೆ ಯುದ್ಧ ಮಾಡ್ಬೇಕು. ಗುರುಗಳು ಯುದ್ಧ ಮಾಡಕ್ ಬರಲ್ಲ. ಹೊಣ್ಗಾಗಿ ಯುದ್ಧ ಮಾಡ್ಬಿಟ್ರು ಗುರುಗಳನ್ನ. ಹೊಣ್ಗಾಗಿ ಹೆಂಗ ಆಗ್ಬಿಟ್ರು ಅಂದ್ರೆ 21 ದಿವಸ ಯುದ್ಧ ಮಾಡಿದ್ರೆ ಬಿಲ್ಲೇ ಇರಿಸಲಿಲ್ಲ ಭೀಷ್ಮಾಚಾರ್ಯರು. ಅಂಗುಷ್ಟನ್ನ ನೆತ್ತಿಯರ್ಗೂ ಹೊಡೆದ್ಬಿಟ್ರು ಭೀಷ್ಮಾಚಾರ್ಯರು ಗುರುಗಳಿಗೆ. ಅಂಗುಷ್ಟ ನೆತ್ತಿಯವ್ರು ಹೆಂಗ್ ಹೊಡೆದಿತ್ತು ಅಂದ್ರೆ ತಾತ ತೂತಾಗಿತ್ತು. ಸಂಜೆ ಹೋಗ್ಬಿಟ್ಟು ತಾವೇ ಅಷ್ಟು ಬಾಣವನ್ನು ಕಿತ್ತಿ ಅದಕ್ಕೆಲ್ಲ ಶುಶ್ರೂಷೆ ಮಾಡಿ ಒತ್ತಿ ಸೇವೆ ಮಾಡಿ ಬರೋದು. ಮತ್ ಮಾನ್ಯ ಯುದ್ಧಕ್ಕೆ ಹೋಗೋದು. ಹೀಗೆ ಆಗ್ತಿತ್ತು. ಅದು ಗುರುಗಳಾದ್ರಿಂದ ಸೇವೆ ಮಾಡ್ತಿದ್ದ ಹೋಗಿ ಸೇವೆ ಮಾಡಿ ಮಾಡ್ತಿದ್ದ. ಮಾಸ ಯುದ್ಧ ಕರಿತಿದ್ದ, ಆಯ್ತು ಯುದ್ಧ ಮಾಡ್ತಿದ್ದ, ಮತ್ತೆ ಹಂಗೆ ಹೊಡೆಯೋದು. ಹೊಡೆದ್ರು ಒಂದು ಮಾತ್ರ ಭೀಷ್ಮಾಚಾರ್ಯರು ಅವತ್ತು ದೇವವ್ರತ ಅವ್ರ ಹೆಸರು. ಅವರು ಅವಸ್ಥೆ ವಯಸ್ಸಿತ್ತಲ್ಲ ಭೀಷ್ಮಾಚಾರ್ಯ ವಯಸ್ಸು ಅರ್ಜುನಿಗಿಂತೂ ಜ್ವರ ಇದ್ದವ್ರು. ಅದೇ ಹೇಳಿದ್ರು, ಅರ್ಜುನನ್ನು ಕಂಪೇರ್ ಮಾಡುವಾಗ ನಾನು ಅವತ್ತು ದೇವವ್ರತನಾಗಿದ್ದ ಭೀಷ್ಮ ಇದ್ದಾಗ ಅರ್ಜುನ ಒಂದು ಜ್ವರಷ್ಟಿದ್ದೆ ನಾನು. 50 ವಯಸ್ಸಾಗ್ಬಿಟ್ಟು 800 ವರ್ಷ ನಾನು ಮುದುಕ. ನನಗೆ ಆ ವೇಗ ಇಲ್ಲ, ಅರ್ಜುನಿಗೆ ವೇಗ ಇದೆ. ಹಾಗಾಗಿ ನಿನ್ನ ಅರ್ಜುನ್ ನನ್ನ ನಡೆಯಲ್ಲ ಅಂತಂದ್ರು. ಅರ್ಜುನ್ ನನ್ನ ನಡೆಯಲ್ಲ. ಅವತ್ತಿನ ನಾನಾಗಿದ್ರೆ ಅದೇ ಹೇಳೋದು ಪರಶುರಾಮ, ಲೇ ಭೀಷ್ಮ, ನಾನು ಯಾರು ಅಂದ್ಕೊಂಡಿದ್ಯಾ? 21 ಸಲ ಭೂಮಂಡಲನೆಲ್ಲ ಸುತ್ತಿಬಿಟ್ಟು ಕ್ಷತ್ರಿಯ ಕುಲ ಧೂಮಕೇತು ನಾನು. ಕ್ಷತ್ರಿಯ ವಂಶಕ್ಕೆ ಧೂಮಕೇತು ಅಂದ. ಗುರುಗಳೇ, ಅವತ್ತು ಭೀಷ್ಮ ಹುಟ್ಟಿರ್ಲಿಲ್ಲ, ದೇವವ್ರತ ಹುಟ್ಟಿರ್ಲಿಲ್ಲ. ಇರ್ಬೇಕಾಯ್ತು ದೇವವ್ರತ, ಆಟ ಆಡಿಸ್ಬಿಟ್ಟಿದ್ದೆ ಅಂತಂದ್ರು. ಹಂಗೆ ಅಂದ್ರು. ಏನು ಅಂದ್ಕೊಂಡಿದ್ದೀರಾ? ಅವತ್ತು ದೇವವ್ರತ ಇರ್ಲಿಲ್ಲ, ಅದು ಇರ್ಬೇಕಾಯ್ತು ನಾನು. ನಿಂದೇನು ಆಟ ತೋರಿಸ್ತಿದ್ದೆ. ಹಂಗ ಆ ಕ್ಷಾತ್ರ ತೇಜಸ್ಸು ಏನ್ ಉಳಿಸಿತ್ತು ಭೀಷ್ಮಾಚಾರ್ಯರಲ್ಲಿ. ಅಸಾಧ್ಯ ಖ್ಯಾತಿ ತೇಜಸ್ಸು. ಭಾರಿ. ಅವು ಸ್ವಯಂ ಗಂಗಾಪುತ್ರ. ಆಮೇಲೆ ವಸೂನಾಂ ಅವತಾರಾಯ ಶಂತನೋರಾತ್ಮಜಾಯಿತ ಗಂಗಾಪುತ್ರಾಯ ಭೀಷ್ಮಾಯ ಆಬಾಲ್ಯ ಬ್ರಹ್ಮಚಾರಿಣೆ. ಸಾಮಾನ್ಯಲ್ಲ ಭೀಷ್ಮಾಚಾರ್ಯರು ಅಂತಂದ್ರೆ. ಅದು ಏನ್ ಮಾಡ್ಕೈತಿ, ಈ ಕೌರವ ಪಾಂಡು ಯುದ್ಧ ಸಮಯದಲ್ಲಿ ತುಂಬಾ ವಯಸ್ಸಾಗ್ಬಿಟ್ಟಿದೆ. ಹಣ್ಣು ಮುದುಕ ಅವರಾಗಿದ್ರು. ಆ ಮುದುಕತನದ ಶಕ್ತಿಯೋ ಯೌವನ ಶಕ್ತಿ ಒಂದೇ ಆಗುತ್ತಾ? ಸಾಧ್ಯವೇ ಇಲ್ಲ. ಅಂಥ ಭೀಷ್ಮಾದಿಗಳನ್ನ ನೀನು ಉದ್ದೇಶಿಸಿಕೊಂಡು ನೀನು ಮಾಡೋಕ್ಕೆ ಕಾರಣವಿಲ್ಲ. ಏನು ಶೋಕ ಮೋಹ ಪಡೋ ಕಾರಣ ಇಲ್ಲ. ಸ್ವಧರ್ಮ ನೋಡಿ ಆದ್ರೂ ಕೂಡ ನೀನು ಯುದ್ಧ ಮಾಡ್ಲೇಬೇಕಪ್ಪ. ಸ್ವಧರ್ಮ ಬಿಡೋ ಬರೋದಿಲ್ಲ ಅಂತ ಭಗವಂತ ಪೀಠಿಗೆ ಹಾಕ್ತಾ ಇದ್ದಾನೆ. ಸ್ವಧರ್ಮಮಪಿ ಚಾವೇಕ್ಷ್ಯ ಅನುಕಂಪಿತುಮರ್ಹಸಿ ಯುದ್ಧಾಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಸ್ವಧರ್ಮಂ ಅಪಿ ಚ ಅವೇಕ್ಷ್ಯ ನ ವಿಕಂಪಿತುಂ ಅರ್ಹಸಿ ಧರ್ಮ್ಯಾತ್ ಹಿ ಯುದ್ಧಾತ್ ಶ್ರೇಯಃ ಅನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಸಂಸ್ಕೃತದಲ್ಲಿ ಮ್ಯಾ ಬೇರೆ ಅರ್ಥ, ಮಾ ಬೇರೆ ಅರ್ಥ. ಧರ್ಮವಾಚಿಕ, ಅದು ಧರ್ಮವೂ ಅಂತ ಅರ್ಥ. ಧರ್ಮ್ಯಾನು ಭಾವವಾಚಿಕ, ಧರ್ಮಕ್ಕೆ ಹೊರಚಾಗಲಿ ಇರ್ತಕ್ಕದ್ದು ಅಂತ. ಸ್ವಧರ್ಮಂ ನೋಡಿ, ನಿನ್ನ ಧರ್ಮ ಇದೆಯಲ್ಲ ಕ್ಷತ್ರಿಯ ಧರ್ಮ ಯುದ್ಧ, ಅದನ್ನು ನೋಡಿಯಾದರೂ, ಅದನ್ನು ಕಂಡವನಾದರೂ ನೋಡು. ನಿನ್ನ ಧರ್ಮ ಏನು ನೋಡ್ಕೊ. ಇನ್ನು ಅಧ್ಯಯನ ಮಾಡಿದೀಯಾ, ಗುರುಕುಲ ವಾಸ ಮಾಡಿದೀಯಾ, ನಿಂಗೆ ಏನು ಅಂತ ಉಪದೇಶ ಮಾಡಿದಾರೆ ನಿಮ್ ಗುರುಗಳು. ಕ್ಷತ್ರಿಯ ಧರ್ಮ ಏನು, ಯುದ್ಧಕ್ಕೆ ಕರೆದ್ರೆ ಹೋಗ್ಲೇಬೇಕು, ಯುದ್ಧ ಮಾಡ್ಲೇಬೇಕು. ಅದನ್ನು ಅವೇಕ್ಷ ಯಾವ್ದಾತೋ ಈಕ್ಷ ದರ್ಶನಿಗೆ ಕಂಡವನಾಗಿ ನಾ ವಿಕಂಪಿತು. ಕಂಪಿತು ಯಾವ್ದಾತೋ ಕಪಿ ಆಗ್ಬೇಡ.
ಟುವೇ ಪ್ರಕಂಪನೆ ವೇಪತೆ ಇದು ಕಪಿ ಸಂಚಲನೆ ಧಾತು ಟುವೇ ಪ್ರಕಂಪನೆ ವೇಪತೆ ಇದು ಕಂಪದ ಕಪಿ ಸಂಚಲನೆ ಅಲ್ವಾ ಬರುತ್ತೆ ಇದು ಧಾತು ಕಂಪತೆ ಅಲುಗಾಡುವುದಕ್ಕೆ ನೀನು ಇದಾಗೋದಕ್ಕೆ ಅರ್ಹನಲ್ಲ ಯೋಗ್ಯನಲ್ಲ ಯಾಕೆ ಕ್ಷತ್ರಿಯನಿಗೆ ಧರ್ಮ್ಯಾತ್ ಯುದ್ಧಾತ್ ಧರ್ಮಕ್ಕೆ ಹೊರಚಾಗದ ಧರ್ಮದಿಂದ ಕೂಡಿಕೊಂಡದ್ದಾದ ಯುದ್ಧಕ್ಕಿಂತ ಅನ್ಯತು ಶ್ರೇಯ ನ ವಿದ್ಯತೆ ಮತ್ತೊಂದು ಶ್ರೇಯಸ್ಕರವಾದದ್ದು ಇರುವುದೇ ಇಲ್ಲ ಯಜ್ಞ ಯಾರಾಗಿದ್ದ ಹೆಚ್ಚು ಯಜ್ಞ ಸಂದರ್ಭ ಯಜ್ಞ ಮಾಡ್ತಿರುವಾಗ ಯುದ್ಧಕ್ಕೆ ಬಂದ ಯಜ್ಞ ಬಿಟ್ಟು ಹೋಗ್ಬೇಕು ಯುದ್ಧಕ್ಕೆ ಯಾಕಿಲ್ಲ ಕ್ಷತ್ರಿಗೆ ಯಜ್ಞ ಇರೋದು ಜಾಸ್ತಿ ಬ್ರಾಹ್ಮಣದಿಂದ ಎಲ್ಲ ಯಜ್ಞ ಮಾಡುದು ಅವನೇ ಇವ ಬರೀ ರಾಜ ಮಾಡಿದ್ದು ಓದಿ ಭಾಗವತ ಓದಿಲ್ವಾ ಎಷ್ಟು ನಾಭಿರಾಜ ಎಷ್ಟು ಯಜ್ಞ ಮಾಡ ಕ್ಷತ್ರಿಯ ಯಜಮಾನ ಯಾಜನ ಇಲ್ಲ ಅವನು ಯಾಜನ ಬೇರೆ ಯಜನ ಬೇರೆ ಅಲ್ಲ ಹೋಗ್ಬೇಕು ಕ್ಷತ್ರಿಯ ಯಜಮಾನಾಗಿ ಸೋಮಯಾಗ ಮಾಡುತ್ತಿದ್ದಾಗ ಇನ್ನು 2 ದಿವಸ 3 ದಿವಸ ಇರುತ್ತೆ ಯುದ್ಧಕ್ಕೆ ಯಾರಾದ್ರು ಬಂದ ಅಂದ್ರೆ ಬಿಟ್ಟು ಯುದ್ಧ ಯಜ್ಞ ಬಿಟ್ಟು ಯುದ್ಧಕ್ಕೆ ಹೋಗ್ಬೇಕು ಅವನು ಯಜ್ಞಕ್ಕಿಂತ ಯುದ್ಧ ಜಾಸ್ತಿ ಒಂದು ಧರ್ಮ ಯುದ್ಧಕ್ಕೆ ಹೋಗಿ ಬಡ್ದ್ಬಿಟ್ಟು ಅಂದ್ರೆ ಇವನು ದೇವೇಂದ್ರ ಕುದುರೆ ಇದ್ದಾಗ ಗೊತ್ತಾಗ್ಲಿಲ್ಲ ಅವನಿಗೆ ಯಾರಿಗೆ ರಾಜನಿಗೆ ಮಹಾರಾಜನಿಗೆ ಗೊತ್ತೇ ಆಗ್ಲಿಲ್ಲ ಆ ಮಗ ಅವನೇ ಅವನು ವಿಜಿತಾಶ್ವನೇ ಹೋಗಿ ಬಿಡಿಸ್ಕೊಂಡ್ ಬರ್ತಾನೆ ಆಮೇಲೆ ಗೊತ್ತಾಗುತ್ತೆ ಓ ಇದು ಮಾಡ್ದ ಅಂತ ಗೊತ್ತಾಗಿದ್ದ ಸದೆ ಬಡ್ದು ಬಿಡ್ತಿದ್ದ ಮಹಾರಾಜ ದೇವೇಂದ್ರನ ಬಿಡ್ತಾನೆ ಹೌದು ಹೌದು ಅಲ್ಲಿ ನಿಲ್ಲಿಸ್ಬಿಟ್ಟು ಯುದ್ಧ ಮಾಡಿ ಬಂದ್ಮೇಲೆ ಮುಂದೆ ಯುದ್ಧದಲ್ಲಿ ಸತ್ತ ಅಂದ್ರೆ ಅಶ್ವಮೇಧ ಫಲ ಉಂಟು ಯುದ್ಧ ಫಲ ಉಂಟು ಅವರಿಗೆ ಯುದ್ಧದ ಸತ್ರು ಕೂಡ ವಾಯುಮೋ ಪುರುಷೋಲೋಕೆ ಸೂರ್ಯಮಂಡಲ ಭೇಜನು ಸೂರ್ಯಮಂಡಲ ಹೊಡ್ಕೊಂಡು ಬ್ರಹ್ಮಲೋಕ ಹೊರಟೋಗ್ತಾನೆ ಅವನು ಧರ್ಮಕ್ಕಾಗಿ ಯುದ್ಧ ಮಾಡಿದ್ರೆ ಅಂತ ದೊಡ್ಡ ಕರ್ಮ ಅದ ಹಾಗೆ ಅವನಿಗೆ ಧರ್ಮಕ್ಕಿಂತ ಹೊರಚಾಗದೇ ಇರುವ ಯುದ್ಧಕ್ಕಿಂತ ಇನ್ನೊಂದು ಶ್ರೇಷ್ಠಕರವಾದದ್ದಿಲ್ಲ ಕಣಯ್ಯ ನಿಂಗೂ ಗೊತ್ತು ಅದನ್ನ ನೋಡಿ ಆದ್ರೂ ನೀನು ಯುದ್ಧ ಮಾಡ್ಬೇಕಣಯ್ಯ ಧರ್ಮ ಕ್ಷತ್ರಿಯಸ್ಯ ಧರ್ಮ ಯುದ್ಧಂ ಸ್ವಧರ್ಮ ಅಂತ ಮೂಲದಲ್ಲೇ ಸ್ವಧರ್ಮ ಅಂತ ಭಾಷಿಕಾರ ಸ್ವಹ ಅಂದ್ರೆ ತನ್ನದಾದ ತನಗೆ ಸಂಬಂಧ ಕೇಳ್ಬೇಕಾ ಅಂದ್ರೆ ಕ್ಷತ್ರಿಯನ ಧರ್ಮ ಯುದ್ಧ ಯುದ್ಧವನ್ನು ಕಂಡು ತಮಪಿ ಅವೇಕ್ಷ್ಯ ತ್ವಂ ನ ವಿಕಂಪಿತು ಪ್ರಚಲಿತು ಅರ್ಹಸಿ ಕ್ಷತ್ರಿಯಸ್ಯ ಸ್ವಾಭಾವಿಕ ಧರ್ಮಾತ್ ಆತ್ಮಸ್ವಾಭಾವ್ಯಾದಿತ್ಯಭಿಪ್ರಾಯ ಕ್ಷತ್ರಿಯನಿಗೆ ಅದನ್ನು ಕಂಡವು ತಮಪಿ ಅಂದ್ರೆ ಆ ಯುದ್ಧವೆಂಬ ಧರ್ಮವನ್ನು ನೋಡಿಯಾದರೂ ನೀನು ಅದರಿಂದ ವಿಚಲಿತನಾಗೋದಕ್ಕೆ ಅರ್ಹನಲ್ಲ ಬಿಟ್ಟು ಬರುವುದಕ್ಕೆ ಯೋಗ್ಯನಲ್ಲ ಕ್ಷತ್ರಿಯನಿಗೆ ಸ್ವಾಭಾವಿಕ ಬೈ ಬರ್ತಾ ಬಂದದ್ದು ಧರ್ಮ ಅದು ಹುಟ್ಟುಕೊಳ್ಳೇ ಬಂದ್ಬಿಡ್ತದೆ ಧರ್ಮ ಅದು ಬ್ರಾಹ್ಮಣಿಗೆ ಹೇಗೆ ಶಮೋದಮಸ್ತ ಪಶೋಜಂ ಯಜ್ಞದಾನ ಬರುತ್ತೋ ಕ್ಷತ್ರಿಯನ ಸ್ವಭಾವದಲ್ಲೇ ಬರುವಂತಹದ್ದು ತನ್ನ ಆತ್ಮ ಸ್ವಾಭಾವಕ್ಕಿಂತ ಸ್ವಭಾವದ ಯುದ್ಧಕ್ಕಿಂತ ಬೇರೆ ಧರ್ಮ ಅದಕ್ಕೆ ಹೆಚ್ಚಿಂದಲ್ಲ ವಿಚಲನಬಾರದು ವಿಚಲಿತನಾಗಬಾರದು ಬಿಟ್ಟು ಹೋಗಬಾರದು ಅಂತ ಅರ್ಥ ತಚ್ಚ ಯುದ್ಧಂ ಪೃಥ್ವಿ ಜಯದ್ವಾರೇಣ ಧರ್ಮಾರ್ಥಂ ಪ್ರಜಾರಕ್ಷಣಾರ್ಥಂ ಚ ಇತಿ ಧರ್ಮಾದನಪೇತಂ ಇತಿ ಪರಂ ಧರ್ಮ್ಯಂ ಅದೇನ್ ಧರ್ಮ ಆಗುತ್ತೆ ಯುದ್ಧ ಮಾಡೋದು ಕೊಲ್ಲೋದು ಸಾಯಿಸೋದು ಇದೆಯಲ್ಲ ಯುದ್ಧದಲ್ಲಿ ಕೊಲ್ಲೋದು ಸಾಯಿಸೋದು ಹೆಂಗ್ ಧರ್ಮ ಆಗುತ್ತೆ ಅಂದ್ರೆ ಅಲ್ಲಿ ಹೇಳ್ತಾರೆ ಅದು ಅಕಡ ಭೂಮಿಯನ್ನು ಕೂಡ ಗೆದ್ದವನಾಗಿ ತನ್ನ ಸ್ವಾಧೀನ ತಗೊಂಡು ಧರ್ಮಕ್ಕೋಸ್ಕರವಾಗಿ ಗೆದ್ದಿದ್ದದು ಅಧರ್ಮದಿಂದ ಯುದ್ಧ ಮಾಡಕ್ ಬಂದವ್ರನ್ನ ಬಡಿದು ಸುಮ್ನೆ ಧರ್ಮಾತ್ಮ ರಾಜ್ಯದ ಮೇಲೆ ದಂಡತೆ ಹೋಗಲ್ಲ ಅವನು ಧರ್ಮಾತ್ಮ ರಾಜ್ಯಭಾರ ಮಾಡ್ತಿದ್ರೆ ಅವನ ಮೇಲೆ ಯುದ್ಧಕ್ಕೆ ಹೋಗಲ್ಲ ಇವರು ಯುದ್ಧ ಮಾಡೋದು ಇಲ್ಲ ಅವರು ಅದೇನ ಸಾಮಂತ ರಾಜರು ಪ್ರಧಾನ ರಾಜ ಕಪ್ಪು ಕಾಳ್ಕಿದೇನೋ ಕೊಡ್ತಾ ಇರ್ತಾರೆ ಅಷ್ಟೇ ಅಧರ್ಮ ಆದ ಮಾತ್ರ ಯುದ್ಧ ಮಾಡಕ್ ಅವಕಾಶವೇ ಹೊರತು ಧರ್ಮದಲ್ಲಿದ್ದವ್ರನ್ನ ಹೊಡಿಬಾರದು ಧರ್ಮಾತ್ಮರಾಜ ಅದಕ್ಕೆ ಬಲಿಚಕ್ರವರ್ತಿಯನ್ನ ಇದು ಮಾಡಕ್ಕಾಗಲಿಲ್ಲ ಬಲಿಚಕ್ರವರ್ತಿಯನ್ನ ಅವನಲ್ಲಿ ಅಧರ್ಮವೇ ಇಲ್ಲ ಅವನನ್ನ ಏನ್ ಮಾಡಿದ್ರು ಇದು ಮಾಡಕ್ಕೆ ಆಗಲ್ಲ ಅದಕ್ಕೆ ಬಾಮನ ಇಂದ್ರನಿಗೆ ಇನ್ನು ಕೊಡ್ಸೋಕ್ಕೋಸ್ಕರ ವಾಮನಾವತಾರ ಮಾಡಿ ತಾನು ದಾನ ತಗೊಂಡು ಕೊಡಿಸ್ಬಿಟ್ಟ ದಾನ ತಗೊಂಡ್ಬಿಟ್ಟ ಅವನಿಂದ ಬಿಟ್ಬಿಟ್ಟ ಯಾಕಂದ್ರೆ ಯುದ್ಧ ಮಾಡಕ್ ಬರಲ್ಲ
ಅವನು ಅಧರ್ಮ ಮಾಡಿಲ್ಲ, ಇನ್ ಯಾವ ರೀತಿ ಅವನು ಕೊಲ್ಲಕ್ ಬರಲ್ಲ. ಹಾಗಾಗಿ ಯುದ್ಧ ಪೃಥ್ವಿಯನ್ನ ಗೆಲ್ಲುವುದರ ಮೂಲಕ ಅಧರ್ಮದಿಂದ ಆಳುತ್ತಿರುವಂತಹ ರಾಜರುಗಳನ್ನು ಗೆಲ್ಲುವುದು, ಪೃಥ್ವಿ ಗೆಲ್ಲುವುದು ಅಂದ್ರೆ ಆ ಪೃಥ್ವಿ ಗೆಲ್ಲುವ ಮೂಲಕ ಧರ್ಮವನ್ನು ಉಳಿಸಬೇಕು. ಧರ್ಮನ ವರ್ಣಾಶ್ರಮ ಧರ್ಮವನ್ನೇ ಧರ್ಮ ಅನ್ನೋದು. ಎಲ್ಲರೂ ಅವರವರ ನಡವಳಿಕೆಯಲ್ಲಿ ಇರಬೇಕು. ಅದನ್ನು ಮೂಲಕ ಪ್ರಜೆಗಳಿಗೆ ರಕ್ಷಣೆ ಕೊಡಬೇಕು. ಕಳ್ಳಕಾಕರ ಭಯ, ಪ್ರಜೆಗಳಿಗೆ ಬೇರೆ ಹೊಟ್ಟೆ ಬಟ್ಟೆ ಇಲ್ದಿರೋದು, ಅನ್ನಪಾನಾದಿಗಳು ಇಲ್ದಿರೋದು, ಬೇರೆ ಬೇರೆ ಆಸ್ಪತ್ರೆ, ವಿದ್ಯಾಲಯ, ರೋಡು, ಲೈಟು ಇತ್ಯಾದಿ ಇಲ್ದೇ ಇದನ್ನೆಲ್ಲ ಮಾಡ್ಕೊಡ್ಬೇಕು ರಾಜನ ಡ್ಯೂಟಿ ಅದು. ಪ್ರಜೆಗಳಿಗೆ ಏನೇನು ಸೌಲಭ್ಯತೆ ಬೇಕೋ ಆ ಸೌಲಭ್ಯತೆಯನ್ನೆಲ್ಲ ಮತ್ತೆ ಕರ ತಗೋಬಹುದು. ನೀವು ಕರೆಂಟ್ ಕೊಡಿಸ್ ಮಾತ್ರಕ್ಕೆ ಕರೆಂಟ್ ಚಾರ್ಜ್ ಮಾಡಬಾರ್ದು, ಬಿಲ್ ಚಾರ್ಜ್ ಮಾಡಬಾರ್ದು ಅಂತ ಏನಿಲ್ಲ. ನಡ್ಸಕ್ ಆಗೋದೇ ಇಲ್ಲ. ಆದ್ರೆ ಏನೇನು ಮೂಲಭೂತವಾದ ಅವಶ್ಯಕತೆ ಏನೇನಿದೆಯೋ ಅದೆಲ್ಲವನ್ನೂ ರಾಜ ಮಾಡಿಸ್ಕೊಡ್ಬೇಕು. ಅದಕ್ಕೆ ಎಷ್ಟು ಮಟ್ಟಿಗೆ ಹಾಕಿದ್ದಾರೆ ಅಂದ್ರೆ, ಒಬ್ಬ ದಿಕ್ಕಟ್ಟು ಏನೂ ಇಲ್ಲಪ್ಪ, ಅವನಿಗೆ ಬಹಳ ಇದಾಗಿದೆ, ಮನೆಯೂ ಇಲ್ಲ ಅಂದ್ರೆ ರಾಜ ಸ್ವಂತ ದುಡ್ಡು ಮನೆ ಕಟ್ಟಿಸ್ಕೊಡ್ಬೇಕು ಅಂತ ಹೇಳಿದ್ದಾರೆ. ಅವನಿಗೆ ಮನೆ ಕಟ್ಟಿಸ್ಕೊಡೋದು ಅನ್ನೋದು ಅತ್ಯಂತ ಪ್ರಾಥಮಿಕವಾದಂತಹ ಅವಶ್ಯಕತೆ. ಮನೆ ಕಟ್ಟಿಸ್ಕೊಡೋದು ಅವನಿಗೆ ಬದುಕಿದೆ. ಅದು ಇನ್ನು ಟಿವಿ ತಂದ್ಕೊಡ್ಬೇಕಾಗಿಲ್ಲ, ಕಾರ್ ತಂದ್ಕೊಡ್ಬೇಕಾಗಿಲ್ಲ, ಅದು ರಾಜನ ಡ್ಯೂಟಿ ಅಲ್ಲ ಅದು. ವಸತಿ, ಊಟ ಮತ್ತೆ ಇದು ಬಟ್ಟೆ, ಅದು ಮೂಲಭೂತವಾದದ್ದು. ಇವತ್ತಿನ ನಗರದಲ್ಲಿ ಶೌಚಾದಿಗಳಿಗೂ ಅವಕಾಶ ಮಾಡ್ಕೊಡ್ಬೇಕು. ಈಗ ಹೊರಗೆ ಹೋಗಕ್ಕಾಗೋದಿಲ್ಲ. ಹಳ್ಳಿಲಿ ಕಾಡಲ್ಲಿ ಇಲ್ಲಿ ಹೋಗ್ಬಿಡ್ತಾರಲ್ಲ, ಈ ನಗರದಲ್ಲಿ ರೋಡಲ್ಲಿ ಹೋಗಕ್ ಬರಲ್ಲ, ಅದನ್ನ ಟಾಯ್ಲೆಟ್ ಕಟ್ಟಲೇಬೇಕು. ಅಲ್ಲಿ ಹೋಗ್ತಕ್ಕೋಸ್ಕರವಾಗಿ ಧರ್ಮವನ್ನು ಉಳಿಸುವುದಕ್ಕೋಸ್ಕರವಾಗಿಯೂ ಯುದ್ಧವನ್ನು ಮಾಡಬೇಕು ರಾಜ. ಆ ಯುದ್ಧ ಅನ್ನೋದು ಧರ್ಮಕ್ಕಿಂತ ಹೊರಚಾಗದೇ ಇರೋದು ಧರ್ಮಕ್ಕೆ ಸಂಬಂಧಪಟ್ಟಂಥದ್ದು. ಅದನ್ನು ತಸ್ಮಾತ್ ಧರ್ಮ್ಯಾತ್ ಯುದ್ಧಾತ್ ಶ್ರೇಯಃ ಅನ್ಯತು ಕ್ಷತ್ರಿಯಸ್ಯ ನ ವಿದ್ಯತೆ ಹಿ ಯಸ್ಮಾತ್. ಆ ಧರ್ಮಕ್ಕೆ ಹೊರಚಾಗದ ಯುದ್ಧಕ್ಕಿಂತ ಮತ್ತೊಂದಾದ ಶ್ರೇಯಸ್ಕರವಾದದ್ದು ಕ್ಷತ್ರಿಯನಿಗೆ ಇಲ್ಲ ಅಂತ ಆದ್ದರಿಂದ ಯಾವ ಕಾರಣ ಇರುವುದಿಲ್ಲವೋ ಅದನ್ನು ನೋಡಿ ಆದ್ರೂ ನೀನು ಯುದ್ಧ ಮಾಡೋದಕ್ಕೆ ಅರ್ಹನಾಗಿದ್ದೀಯಾ, ಯುದ್ಧ ಮಾಡೋದಕ್ಕೆ ತಕ್ಕವರಾಗಿದ್ದೀಯಾ. ಯುದ್ಧ ಮಾಡ್ಲೇಬೇಕು. ಹೇಗೆ ನೋಡಿದ್ರು ಯುದ್ಧ ಬಿಟ್ಟು ಹೋಗಿ ಬರೋಲ್ಲ. ನೀನು ಧರ್ಮ ನೋಡಿದ್ರು ಹೋಗಲ್ಲ, ನೀನು ಸ್ವಭಾವ ನೋಡಿದ್ರು ಯುದ್ಧ ಮಾಡ್ಬೇಕು, ತತ್ವದೃಷ್ಟಿಯಿಂದ ಯುದ್ಧ ಮಾಡ್ಬೇಕು. ಯುದ್ಧ ಮಾಡದೇ ಏನು ಕಾರಣ ಕೊಡಕ್ಕಲ್ಲ. ಏನು ಶೋಕಮೋಹದಿಂದ ಯುದ್ಧ ಮಾಡೋದು ಅನ್ನೋದು ಕಾರಣ ಅಲ್ಲ, ಅದು ವೀಕ್ನೆಸ್, ದೌರ್ಬಲ್ಯ. ಅದು ಶೋಕಮೋಹ ಇದೆ, ಅದು ಅವಿವೇಕದಿಂದ ಬೆಳೆದ ಬರಲ್ಲ. ಯಾವುದೇ ಲೌಕಿಕವಾದ ಯೋಚನೆ ಮಾಡಿದ್ರು, ಶಾಸ್ತ್ರೀಯವಾಗಿ ಯೋಚನೆ ಮಾಡಿದ್ರು, ಪರಮಾರ್ಥ ದೃಷ್ಟಿಯಿಂದ ಯೋಚನೆ ಮಾಡಿದ್ರು, ಹೆಂಗಿಂದ ಯೋಚನೆ ಮಾಡಿದ್ರು ನಿನ್ನ ಧರ್ಮ ನೀನು ಬಿಡೋ ಬರೋದಿಲ್ಲ. ಕುತಶ್ಚ ತದ್ಯುದ್ಧಂ ಕರ್ತವ್ಯಮಿತಿ ಉಚ್ಯತೆ. ಮತ್ತು ಯಾವ ಕಾರಣದಿಂದ ಆ ಯುದ್ಧವನ್ನು ಮಾಡಲೇಬೇಕೋ, ಚಾ ಇದೆಯಲ್ಲ, ಚಾ ಮತ್ತು ಅಂತ ಇನ್ನೊಂದು ಕಾರಣ ಇದೆ. ಸ್ವಧರ್ಮ ಅಂತಂದಾಯ್ತಲ್ಲ, ಅದಲ್ಲದೆ ಇನ್ನೂ ಒಂದು ಕಾರಣದಿಂದಲೂ ಆ ಯುದ್ಧವು ಮಾಡಲೇಬೇಕು, ಮಾಡತಕ್ಕದ್ದೇ. ಏನ್ ಮಾಡ್ತಾರೆ. ಆ ಪರಮಾತ್ಮ ಆ ಸಾಂಬನ ಮದುವೆಯಲ್ಲಿ ಹೋಗಿದ್ದಾರೆ, ಮದುವೆ ಆಗಿದೆ. ಮದುವೆಯಲ್ಲಿ ಪಗಡೆ ಆಟದಲ್ಲಿ ಬಲರಾಮನಿಗೂ ಇನ್ನೊಬ್ಬಗೂ ಪಗಡೆ ಆಟ ಆಡ್ತಿರ್ಬೇಕಾದ್ರೆ ಏನಾದ್ರು 3-4 ಸಲ ಬಲರಾಮ ಸೋತ. ಒಂದ್ಸಲ ಬಲರಾಮನೇ ಗೆದ್ದಿದ್ದಲ್ಲಿ ಅವನೇನ್ ಮಾಡ್ಬಿಟ್ಟ, ಬೀಗರು ಸುಳ್ಳು ಹಾಕ್ಬಿಟ್ಟು ನಿಂಗೆ ಆ ಗರ ನನ್ನ ಇದೆಲ್ಲ ಇಬ್ಬದು ಅಂತ ಸುಟ್ಟು ಬಂದು ಯಾಕೆ ಹೊಡೆದಪ್ಪ, ಸತ್ತು ಹೋಗ್ಬಿಟ್ಟ. ಬಲರಾಮ್ ಹೊಡೆದ, ಕೃಷ್ಣ ಬೇಜ ಮಾಡ್ಕೊಂಡ. ಏನಣ್ಣ ನೀವು ಆಟ ಕೂತಾಗ ಆಟದಲ್ಲಿ ಹೊಡೆದು ಸಾಯಿಸ್ತಿದ್ದೆ, ಏನಿನ ವಿವೇಕ, ಏನ್ ತಿಳುವಳಿಕೆ ಹಾಗೆ ಅಂತ ಏನ್ ಮಾಡ್ಕೋದ. ಅದೇ ಕೃಷ್ಣ ಇವನಿಗೆ ಪ್ರಸೇನ ಅಲ್ಲ, ಇನ್ನೊಬ್ಬ ಯಾರವನು ಬೋಡೋನೊಬ್ಬ ಸಮಂತ ಮಣಿ ಕ್ರೂರ ಅಲ್ಲ, ಯಾರೋ ಸತ್ರಾಜಿತ್ತು ಅವನು ನನ್ನ ಹತ್ರ ಕೃಷ್ಣ ಅವನ ಇದೇ ಅನ್ಕೊಂಡ್ಬಿಡ್ತಾನೆ, ನನ್ನ ಹತ್ರ ಇಲ್ಲ ಅಂತಾನೆ. ಈಗ ಕಿಸ್ಕೊಂಬನು ಓಡ್ ಹೋಗ್ತಾನೆ. ಓಡ್ ಹೋಗಿದ್ದಕ್ಕೆ ಕೃಷ್ಣ ಏನಂದ್ರೆ ಇದೇ ಅವ್ರ ಹತ್ರ, ಅದಕ್ಕೆ ಓಡ್ತಾ ಇದ್ದಾರೆ ಅಂತ. ಅವ್ನು ಅಲ್ಲೇ ನಿಂತ್ಕೊಂಡು ನೋಡು ಕೃಷ್ಣ ಅಂತ ಇಲ್ಲ ಅಂತ ತೋರಿಸಿದ್ರೆ ಕೃಷ್ಣ ಏನು ಮಾಡ್ತಿರ್ಲಿಲ್ಲ, ಓಡ್ ಹೋದ ಅಟ್ಟಿಸ್ಕೊಂಡ. ಅವ್ನು ಏನ್ ಭಯ, ನಾನು ಹೊಡ್ಸಾಯಿಸ್ತಾರೆ ಅನ್ಕೊಂಡ್ಬಿಟ್ಟು ಸುಮ್ನೆ ಓಡೋಗಿದ್ದು. ಕೃಷ್ಣ ಅಟ್ಟಿಸ್ಕೊಂಡು ಹೊಡೆದ ಸತ್ಯ ಹೊಡ್ದ. ಅವಾಗ ಬಲರಾಮ ಬಂದು ಬೈತಾನೆ, ನೀನು ಇಷ್ಟಕ್ಕೆ ಹೊಡೆದು ಅಲ್ಲ, ಇವನು ತೋರಿಸ್ಬೋದಾಯ್ತು ನಿಂತ್ಕೊಂಡು, ಕೃಷ್ಣ ನೋಡು ಅನ್ನೋದು ಇಲ್ಲ. ಯಾಕೆ ಓಡ್ ಹೋಗ್ಬೇಕಾಗಿತ್ತು, ಓಡೋದು ಏನರ್ಥ? ಅವನು ಹೇಳಿ ಸಮಸ್ಯೆ ಮಗನ, ನೀನ್ ಸಾಯಿಸಿದ್ಯಲ್ಲ, ನೀನ್ ಸಮಸ್ಯೆ ಮಗಕ್ಕೆ. ಬಲರಾಮ ಸಾಯಿಸಿದ್ದಕ್ಕೆ ಸಮಸ್ಯೆ ಮಗ ಸಿಟ್ಟು ಒಂದೇ, ಸಿಟ್ಟು ಹೊಡೆದು ಬಲರಾಮ ಅವಿವೇಕದಿಂದ
ಅದು ಶಕ್ತಿ ಇದೆ ಅಂತ ಅದು ಕಾರಣ ಇಲ್ಲ. ಅದು ಕೃಷ್ಣ ಮಾಡಿದ ಕಾರಣ ಇದೆ. ಪಪನ್ನಂ ಸ್ವರ್ಗದ್ವಾರಮಪಾವೃತಂ ಸುಖಿನಃ ಕ್ಷತ್ರಿಯಾಃ ಪಾರ್ಥ ಲಭಂತೆ ಯುದ್ಧಂ ಈದೃಶಂ. ಯದೃಚ್ಛಯಾ ಚ ಉಪಪನ್ನಂ ಸ್ವರ್ಗದ್ವಾರಂ ಉಪಾವೃತಂ ಅಪಾವೃತಂ ಸುಖಿನಃ ಕ್ಷತ್ರಿಯಾಃ ಪಾರ್ಥ ಲಭಂತೆ ಯುದ್ಧಂ ಈದೃಶಂ. ಉಪಪನ್ನಂ ಹೇಗೆ ರೂಪ? ಉಪಪನ್ನಂ ಅಂತಿದ್ಯಲ್ಲ, ಯಾಕೆ ತಿಳಿಸಿದೆ? ರಥಾಭ್ಯಾನಿಷ್ಠಾತೋ ಪೂರ್ವಸ್ಯ ಚರಃ ಪದಗೆ ಪನ್ನ ಆಗತ್ತೆ. ಉಪಸರ್ಗ ಉಪಪನ್ನಂ ನಪುಂಸಕಲಿಂಗ. ಉಪಪನ್ನಂ ಯುದ್ಧ ಆಯ್ತಾ? ಅಷ್ಟಿಗೆ ತಾನಾಗೆ ಹೋಗಿ ಬಂದು ನೀನೇನು ಇಷ್ಟಪಟ್ಟಿದ್ದಲ್ಲ, ನೀನೇನು ಕರೆದದ್ದು ಅಲ್ಲ, ನೀನು ಯುದ್ಧಕ್ಕೆ ಕರೆದಿಲ್ಲ, ನೀನು ಇಷ್ಟಪಟ್ಟಿಲ್ಲ, ತಾನಾಗೆ ಬಂದದ್ದು ಯುದ್ಧ. ಅದು ಯದೃಚ್ಛಯ. ಯದೃಚ್ಛಾನೇನೋ ಅಪ್ರಾರ್ಥಿತೆಯ, ಬಯಸದೆ ತಾನಾಗಿ ಬಂದಂತದ್ದು. ಮತ್ತು ಸ್ವರ್ಗದ್ವಾರವು ಅಪಾವೃತನೇನೋ ಉದ್ಘಾಟನೆ ಆಗಿದೆ, ಹಾರು ಹೊಡೆದಿದೆ, ಎಲ್ಲಾ ಭಾಗ ತೆಗೆಸ್ಬಿಟ್ಟಿದ್ದಾನೆ ಯಮ. ಸ್ವರ್ಗದ್ವಾರದ್ದು 8-10 ಭಾಗದಿತ್ತು, ಎಲ್ಲ ಹಾರು ಹೊಡಿದ್ರು. ಯಾಕೆಂದ್ರೆ ಲಕ್ಷಾಂತರ ಒಟ್ಟಕ್ಕೆ ಸಾಯ್ತಲ್ಲ, ನೂಕುಲಾಗ್ಬಾರ್ದು ಅಂತೇಳಿ ದೊಡ್ಡ ದೊಡ್ಡ 10 ಅಡಿ ಭಾಗಗಳು ಎಲ್ಲಾ ಭಾಗಗಳನ್ನು ಹಾರು ಹೊಡೆದ್ಬಿಟ್ಟಿದ್ದಾನೆ. 18 ದಿವಸವೂ ಯಾರು ಬೇಕಾದ್ರೂ ಬರ್ಬೋದು ಅಂತ ಹೇಳಿ ಏಕಾದಶಿ ದಿವಸದಿಂದ ಏಕಾದಶಿಯಿಂದ ಬಹುಳ ಅಮಾವಾಸ್ಯವರೆಗೂ ಹಾರು ಹೊಡೆದ್ಬಿಟ್ಟಿದ್ದಾನೆ. ಸ್ವರ್ಗದ್ವಾರಂ ಅಪಾವೃತಂ ಧಾತು ಏನೋ ಯಾವ್ದಾ? ಅಪಾವೃತಂ ತೆರೆದದ್ದಾಗಿದೆ. ಸ್ವರ್ಗದ್ವಾರ ಉದ್ಘಾಟನೆ ಆಗಿದೆ. ಪಾರ್ಥ ಅರ್ಜುನನೇ ಈದೃಶಂ ಯುದ್ಧಂ ಯೇ ಲಭಂತೆ ತೇ ಕ್ಷತ್ರಿಯಾಃ ಸುಖಿನಃ ಖಲು. ಈ ತರಹದ್ದಾದ ಯಜ್ಞವನ್ನು ಯಾರು ಪಡ್ಕೊಳ್ತಾರೋ, ಯಾವ ಕ್ಷತ್ರಿಯರು ಪಡ್ಕೊಳ್ತಾರೋ ಆ ಕ್ಷತ್ರಿಯರು ಸುಖಿನಃ ಖಲು ಅಂತ ಖಲು ಅಧ್ಯಯನ ಮಾಡ್ಕೋಬೇಕು. ಸುಖಿಗಳಲ್ವೇ ಅವರು, ಅವ್ರಿಗೆ ಪುಣ್ಯಾತ್ಮರಲ್ವೇ. ಇಂಥಾಗಿ ಎಲ್ಲ ಸಿಗತ್ತೆ, ಕೋಟಿಗೊಬ್ಬರು ಸಿಗೋದಿಲ್ಲ. ಭೀಷ್ಮರು ಇದೇ ಉದ್ದೇಶಕ್ಕಾಗಿ ಕೌರವಕ್ಕೆ ಸೇರಿದ್ದು. ಈ ಯುದ್ಧದಲ್ಲಿ ನಾನು ಪ್ರಾಣ ಬಿಡಬೇಕು, ಇದಾದ್ರೆ ನಾನು ಸುಮ್ಮನೆ ವಯಸ್ಸಾಗಿ ಮನೆಯಲ್ಲೇ ನಾನು ಸತ್ತು ಬಿಡ್ತೀನಿ, ಮನೆ ಸಾಯಬಾರ್ದು, ಕ್ಷತ್ರಿಯ ಯುದ್ಧದಲ್ಲೇ ಸಾಯ್ಬೇಕು ಅಂತ ಹೇಳಿ ಇದೇ ಉದ್ದೇಶಕ್ಕಾಗಿ ಪಾಂಡವರ ಕಡೆ ಸೇರಬಹುದಾಗಿದ್ರು ಕೂಡ ಪಾಂಡವರ ಕಡೆ ಸೇರ್ಕೊಂಡು ನಾನು ಸಾಯೋದಿಲ್ಲ. ಗೊತ್ತಾಯ್ತು, ಯುದ್ಧ ಬಂದಿದೆ, ಯುದ್ಧ ಆಗಿ ಹೇಳ್ಬಿಟ್ಟು ಹೇ ಪಾರ್ಥ ಈದೃಶಂ ಯುದ್ಧಂ ಯೇ ಲಭಂತೆ ಯೇ ಕ್ಷತ್ರಿಯಾಃ ಲಭಂತೆ ಯೇ ಕ್ಷತ್ರಿಯಾಃ ಸುಖಿನಃ ಖಲು ಅಂತ ಜಮ ಸುಖಿಗಳಲ್ಲವೇ ಅಂತ. ಯದೃಚ್ಛಯಾ ಚ ಅಪ್ರಾರ್ಥಿತಯಾ ಉಪಪನ್ನಂ ಆಗತಂ ಸ್ವರ್ಗದ್ವಾರಂ ಅಪಾವೃತಂ ಉದ್ಘಾಟಿತಂ ಏತತ್ ಈದೃಶಂ ಯುದ್ಧಂ ಲಭಂತೆ ಕ್ಷತ್ರಿಯಾಃ ಹೇ ಪಾರ್ಥ ಖಿನ್ನ ಸುಖಿನಸ್ತೆ. ಖಲು ಅಂದ್ರೆ ಕಿಮ್ಮಂದ ಅಲ್ವೇ ಅಂತ. ಯದೃಚ್ಛಯ ಅಂದ್ರೆ ತಾನಾಗೆ ಪ್ರಾರ್ಥನೆ ಮಾಡದೆ ಬಯಸದೆ ತನ್ನಷ್ಟಿಗೆ ತಾನೇ ಬಂದಂತಹ ಉಪಪನ್ನ ಅಂದ್ರೆ ಒದಗಿದ್ದಾದ ಆಗತಮನೆ ಬಂದದ್ದಾದ ಯುದ್ಧ ಇದು. ಇದು ಸ್ವರ್ಗದ್ವಾರವು ಅಂದ್ರೆ ಸ್ವರ್ಗಲೋಕದ ಬಾಗಿಲು ಅಪಾವೃತವಾಗಿದೆ, ಉದ್ಘಾಟಿತವಾಗಿದೆ. ಘಟ ಸಂಘಟನೆ ಧಾತು. ಉದ್ಘಾಟಿತ ಅಂದ್ರೆ ತೆರೆದದ್ದಾಗಿರೋದು, ಉಪಸರ್ಗದಿಂದ ಪೂರ್ತಿ ಹಾರು ಹೊಡೆದದ್ದಾಗಿದೆ. ಇಂಥ ಯುದ್ಧವನ್ನ ಯಾರು ಯಾವ ಕ್ಷತ್ರಿಯರು ಈ ತರಹದ್ದಾದ ಯುದ್ಧವನ್ನ ಪಡೆಯುತ್ತಾರೋ ಹೊಂದುತ್ತಾರೋ ಅವ್ರಿಗೆ ಆ ಆಪರ್ಚುನಿಟಿ ಸಿಗುತ್ತೋ, ಅವಕಾಶ ಯುದ್ಧ ಮಾಡುವಂತಹ ಸಂದರ್ಭ ಸಿಗುತ್ತೋ ಆ ಕ್ಷತ್ರಿಯರು ಎಲ್ಲಿ ಪ್ರಾರ್ಥನೆ ಖಿನ್ನ ಸುಖಿನಸ್ತೆ, ಅವ್ರ ಸುಖಿಗಳಲ್ವೇ. ದೇಹದಲ್ಲಿ ಹೋಗೋದು, ಯಾವ ಶರೀರದಲ್ಲೂ ದೇಹ ಹೋಗ್ಲೇಬೇಕು. ಮೊನ್ನೆ ಫೋನ್ ಈ ರೀತಿ ಮಾಡ್ಲೇಬೇಕು, ಇದರಲ್ಲಿ ಆಪ್ಷನ್ ಇಲ್ಲ ಅಂತ ಬಂದು ಬದುಕಿದ್ದಾದರೂ ನಾನು ಮಾಡಲ್ಲ ಅಂತ ಅಂದ್ಕೊಂಡ್ರೆ ಅಸಚೇ ತ್ವಮಿಮಂ ಧರ್ಮ್ಯಂ ಸಂಗ್ರಾಮನ್ನ ಕರಿಷ್ಯಸಿ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಮವಾಪ್ಸ್ಯಸಿ. ಅಥ ಚೇತ್ ಎಲ್ಲೋ ಇದೆ, ಇಲ್ಲ ಸಕ್ಸು ಕೇಳಿಸಲ್ಲ. ಚೇತ್ ತು ಇಮಂ ಧರ್ಮ್ಯಂ ಎಲ್ಲಿದೆಯೋ ತ್ವಂ
ಇಮಂ ಧರ್ಮ್ಯಂ ತೂ ಅಂತ ನಮ್ಮ ಸಂಗ್ರಾಮಂ ಕೀರ್ತಿಂ ಚ ಹಿತ್ವಾ ಪಾಪಂ ಅವಾಪ್ಸ್ಯಸಿ. ಆಗಿಲ್ಲದೇನು ಯುದ್ಧ ಮಾಡಿದ್ರೆ ತಾನಾಗೆ ಬಂದದ್ದನ್ನ ಮಾಡಿದ್ರೆ ಸುಖಿಗಳಾಗ್ತಾರೆ. ಹಾಗಿಲ್ಲದೆ ಅಥ ಅನ್ನೋದು ನಾನ್ ಮಾಡದಪ್ಪ ಏನೇನು ನಾನು ಮಾಡದಪ್ಪ ಅಂತ ಹಾಗೆ ಒಂಟಿ ತರ ಹಠ ಇಟ್ಕೊಂಡವನು. ತ್ವಂ ನೀನು ಇಮಂ ಧರ್ಮ್ಯಂ ಈ ಧರ್ಮಕ್ಕೆ ಹೊರಚಾಗದೇ ಇರುವ ಸಂಗ್ರಾಮಂ ಯುದ್ಧವನ್ನ ನಕರಿಷ್ಯಸಿ ಚೇತ್ ಮಾಡದೇ ಇದ್ದವನಾದರೆ ನಾನು ಮಾಡಲ್ಲ. ಏನ್ ಬೇಕು ನಂಗೆ ಬೇಕಿಲ್ಲ. ನಮ್ಮ ಗುರುವಿನ ಸಾಯಿಸೋದು, ಅಜ್ಜನ್ ಸಾಯಿಸೋದು, ನೆಂಟೃಷ್ಣ ಸಾಯಿಸೋದು ನಂಗೆ ಇಷ್ಟ ಇಲ್ಲ, ಯುದ್ಧ ಮಾಡಲ್ಲ ಅಂತ ಅಂದ್ಬಿಟ್ರೆ ಏನಾಗತ್ತೆ ಗೊತ್ತಾ? ಹೇಳ್ತೀನಿ ಕೇಳು. ಸ್ವಧರ್ಮಂ ಹಿತ್ವಾ ಕೀರ್ತಿಂಚ ಹಿತ್ವಾ, ಈ ಸ್ವಧರ್ಮವನ್ನು ಬಿಟ್ಟವನಾಗ್ತೀಯಾ, ಕೀರ್ತಿ ಕಳ್ಕೊಳ್ತೀಯ. ಅರ್ಜುನ ಅಂತ ಏನು ಸಾಮಾನ್ಯನಲ್ಲ, ನಿವಾತ ಕವಚದ ಯುದ್ಧ ಮಾಡಿದವನು. ಅಂದ್ರೆ ಹಿರಣ್ಯ ಪ್ರವಾಸಿಗಳವರು ಇದರಲ್ಲಿ ಮಹಾದೇವನ ಕಾಡು ಮಾಡಿದವನು ಅಂತ 3 ಲೋಕದ ಗಂಡು ಅಂತ ಕೀರ್ತಿ ತಗೊಂಡಿದ್ದೀರಾ, ಬಿದ್ದೋಗ್ತೀನಿ ಕೀರ್ತಿ ಹೇಳಿ ಹೆಣ್ಮಕ್ಳು ಹೋಗ್ಬಿಟ್ಟ, ಅರ್ಜುನ ಹೆಣ್ಕೊಂಡು ಹೋಗ್ಬಿಟ್ಟ ಅಂತ ಅಂದ್ಬಿಡ್ತಾರೆ. ಕೀರ್ತಿ ಕಳ್ಕೊತೀಯ, ಧರ್ಮ ಕಳ್ಕೊತೀಯ. ಅಷ್ಟೇ ಅಲ್ಲ, ಪಾಪ ಬರುತ್ತೆ. ಪಾಪಂ ಅವಾಪ್ಸ್ಯಸಿ, ಸ್ವಧರ್ಮ ಬಿಟ್ಟದ್ದು ದೋಷ ಬರುತ್ತೆ, ಪಾಪ ಗುರಿ ಆಗ್ತೀಯ, ನರಕಕ್ಕೆ ಬೀಳ್ತೀಯ. ಯೋಚನೆ ಮಾಡು, ನರಕಕ್ಕೆ ಹೋಗ್ತೀಯ ನೀನು. ಯುದ್ಧ ಮಾಡ್ತೀನಿ ಬಂದು ಯುದ್ಧ ಮಾಡ್ದೆ ಅಂದ್ರೆ ಏನಾಗ್ತೀಯ ಹೇಳೋ, ನರಕಕ್ಕೆ ಬೀಳ್ತೀಯ. ಯೋಚನೆ ಮಾಡು. ನರಕ ಪರ ಇಲ್ವೋ? ನರಕ ಅಯ್ಯೋ ಜಲ್ಲ ನಡುಗುತ್ತೆ. ರಚಯತ್ವಂ ಇಮಂ ಧರ್ಮ್ಯಂ ಧರ್ಮಾದನಪೇತಂ ವಿಹಿತಂ ಸಂಗ್ರಾಮಂ ಯುದ್ಧಂ ನ ಕರಿಷ್ಯಸಿ ಚೇತ್ ತತಃ ತದಕರಣಾತ್ ಸ್ವಧರ್ಮಂ ಕೀರ್ತಿಂಚ ಮಹಾದೇವಾದಿ ಸಮಾಗಮ ನಿಮಿತ್ತಾಂ ಹಿತ್ವಾ ಕೇವಲಂ ಪಾಪಮವಾಪ್ಸ್ಯಸಿ. ಒಂದು ವೇಳೆ ಹಾಗಿಲ್ಲದೆ ಒಂದು ವೇಳೆ ನೀನು ಈ ಈ ಧರ್ಮಕ್ಕೆ ಹೊರಚಾಗದ, ಧರ್ಮದಿಂದ ಕೂಡಿಕೊಂಡ, ನಾನು ನಿನಗೆ ವಿಹಿತವಾದ ವಿಧಾನ ಮಾಡಿದ್ದಾದ ಈ ಸಂಗ್ರಾಮವನ್ನ, ಯುದ್ಧವನ್ನ ನ ಕರಿಷ್ಯಸಿ ಚೇತ್ ಮಾಡೋದಿಲ್ಲ ಅಂತನ್ನುವುದಾದರೆ, ನಾನು ಇದಕ್ಕೆ ತೊಡಗೋದಿಲ್ಲ, ನನಗೆ ಇದು ಬೇಕಿಲ್ಲ, ನಾನು ಯುದ್ಧ ಮಾಡಲ್ಲ ಅಂತನ್ನುವುದಾದರೆ ತತಃ ಆಮೇಲೆ ಅದರ ತನ್ನಿಮಿತ್ತ ಅದರ ಕಾರಣದಿಂದ ಕಾರಣ ಇನ್ನ ಸ್ವಧರ್ಮವನ್ನು ಕೀರ್ತಿಯನ್ನು ಬಿಟ್ಟವರಾಗ್ತೀಯಾ, ಕಳ್ಕೊಂಡವನಾಗ್ತೀಯಾ. ಅಷ್ಟ ಯಾವ ಕೀರ್ತಿ? ಮಹಾದೇವಾದಿ ಸಮಾಗಮ ನಿಮಿತ್ತ. ಅರ್ಜುನ ಪರಮೇಶ್ವರನೇ ಕಾಡಿದ ಅಂತ ಸೈ ಹೊಡೆದು ಪರಮೇಶ್ವರನಿಗೆ ಬಾಣ ಹೊಡೆದ. ಎಲ್ಲ ಬಾಣ ಖಾಲಿ ಆಯ್ತು, ಒಂದಿನಾಗ್ಲಿಲ್ಲ. ಆಮೇಲೆ ಕೊನೆಗೆ ಬೀಳ್ ತಗೊಂಡು ಹೊಡೆದ ತಲೆಗೆ. ಅಪ್ಪ ಹೊಡೆದು ಜುಮ್ ಕಣ್ಣು ಮಂಜಾಗ್ಬಿಡ್ತು ಪರಮೇಶ್ವರನಿಗೆ, ಮುಂಜಾಗ್ಬಿಡ್ತು. ಸಿಟ್ಟು ಬಂದ್ಬಿಡ್ತು ಸುಬ್ರಹ್ಮಣ್ಯಂಗೂ ಗಣಪತಿಗೂ. ಸುಮ್ಕಿರ ಅಂತ ಸುಮ್ಕಿರ ಬೈತಾ ಇದ್ದಾರೆ. ಪರಮೇಶ್ವರ ಮಾತ್ರ ಸುಬ್ರಹ್ಮಣ್ಯ, ಗಣಪತಿ, ಪ್ರಪಂಚ ಯಾರು ಬಂದು ಸುಮ್ಕಿರ ಅಂತ ಬೈತಾ ಇದ್ದಾನೆ, ಮಾಡಬೇಡ. ಆದ್ರೆ ಕೊಂಡು ಮುಂಜಾಗ್ಬಿಡ್ತು. ಗಂಡುನ ನೀರು ಕೊಡ ಅರ್ಜುನ ಅಂತಂದು. ಆಮೇಲೆ ಮಾಡಿದ ಪರಮೇಶ್ವರ ಎತ್ತು ಒಗೆದು ಬಿಟ್ಟ. ಅವ್ನಿಗೆ ತಡ್ಕೊಳಕ್ಕಾಗ್ಬಿಟ್ಟು, ತಡಿ ಮಾಡ್ತೀನಿ, ನನ್ಗೆ ನಿಂಗೆ ಆ ಪರಮೇಶ್ವರನ್ ಪೂಜೆ ಮಾಡ್ಕೊಂಡ್ ಬಂದು ನಿನ್ ಬುಡ ಸಿಗ್ತೀನಿ, ಬಿಡಲ್ಲ. ಆ ಶಿವನನ್ನ ಅನುಗ್ರಹ ತಗೊಳ್ತೀನಿ. ಆ ಶಿವನ ಅನುಗ್ರಹದಿಂದ ನಾನು ನನ್ನ ಸ್ವಾಮಿ ಅವನು, ನನ್ನ ಇದು ಅಂತ ಹೇಳ್ಬಿಟ್ಟು ಅವನ ಮುಂದೆನೇ ಹೇಳ್ತಾ ಇದ್ದಾನೆ. ಅವನು ಪೂಜೆ ಮಾಡ್ಬಿಟ್ಟು ಇದನ್ನ ಬಿಡಲ್ಲ ಅಂದ್ಬಿಟ್ಟು ಹೋಗ್ಬಿಟ್ಟು ಪೂಜೆ ಮಾಡ್ತೀನಿ ಹೇಳಿ ಮಣ್ಣಿನ ಲಿಂಗ ಮಾಡಿ ಅಲ್ಲಿನ ಹೂಗಳನ್ನ ಕುಯ್ಕೊಂಡು ಎಲ್ಲ ಪೂಜೆ ಮಾಡಿದಾನೆ. ಪೂಜೆ ಮಾಡಿ ಬಂದಿದೆ ಯುದ್ಧಕ್ಕೆ. ನೋಡ್ತಾನೆ ಅಲ್ಲಿ ಏನೇನ್ ಪೂಜೆ ಮಾಡಿದ್ರು ಅಷ್ಟು ಅವನ ತಲೆ ಮೇಲಿದೆ. ಅರೆ ಇದೇನಿದು, ಎಂತಡಿ ತಮಾಷೆ, ಆಶ್ಚರ್ಯ ಅಂತೇಳಿ. ಕಳ್ಳ, ನಾ ಪೂಜೆ ಮಾಡಿದ ಹೂವನ್ನ ಕಿತ್ಕೊಂಡ್ ತಲೆ ಮೇಲೆ ಇಟ್ಕೊಂಡಿದ್ದೀನೋ ಅಂದ. ನಾನೇ ಕಟ್ಕೊಳ್ತೀನಿ, ನಾನ್ ಮುಟ್ಟಿಲ್ಲಪ್ಪ, ನೀನೇ ಕೊಟ್ಟಿದ್ದ, ನೀನೇ ಇಟ್ಟಿದ್ದ, ನಾನ್ ಇಟ್ಟಿಲ್ಲಪ್ಪ ಅಂತ ಇದ್ದಾನೆ. ಗೊತ್ತೇ ಆಗ್ತಿಲ್ಲ ಅರ್ಜುನಿಗೆ. ಆಮೇಲೆ ಹೊಡೆದ್ಮೇಲೆ ಇದಾಗ ನಮ್ಗೆ ನೋಡ್ತಾನೆ, ಶಿವನೇ ಮದುವೆ. ಅವಾಗತಾನೆ ಏನೋ ಎತ್ತೇ ಚತುರ್ವಿಧ ಮಕಾರಿ ರಣೀತದಾಗ ಕ್ಷಂತವ್ಯ ಮಧ್ಯ ಭವತ ಕರುಣಾಂದವೇನ. ದೃಢಮುಷ್ಟಿನಾಶ. ನಾನು ಪರಮೇಶ್ವರ ಬಹಳ ಅಪಚಾರ ಮಾಡ್ಬಿಟ್ಟೆ, ನನ್ನ ಸ್ವಲ್ಪ ಗೊತ್ತೇ ಆಗಲಿಲ್ಲ.
ಈ ಬಿಲ್ಲಿನಿಂದಲೂ ವಿದ್ಯೆಯಿಂದ ಮುಷ್ಟಿಯಿಂದ ಹೊಡೆದು ಬಿಟ್ಟೆ, ನಂಗೆ ಗೊತ್ತೇ ಇಲ್ಲ ಪರಮೇಶ್ವರ, ನೀವು ಕ್ಷಮಿಸಬೇಕು ಅಂತ ಹೇಳಿ ಕಾಲು ಬಿದ್ದುಬಿಟ್ಟೆ. ಇಲ್ಲ ಕಣೋ, ನಾನೇ ಪರೀಕ್ಷೆ ಮಾಡೋಕ್ಕೋಸ್ಕರ ಬಂದಿದ್ದು, ಇಲ್ಲ ನಿಜವಾಗಿ ಇದು ತಗೊಂಡು ಪಾಶುಪತಾಸ್ತ್ರ ಕೊಟ್ಟು ಪಾಶುಪತಾಸ್ತ್ರ ತಗೋತಾನೆ ಪರಮೇಶ್ವರನಿಂದ ನೆಚ್ಕೊಂಡ್ಬಿಟ್ಟು. ಅಂಥ ಗಂಡಾಗಿದ್ದು ನೀನು ಇವತ್ತು ಓಡೋದೆ ಅಂದ್ರೆ ಏನಂತಾರೋ, ನೀ ಕೀರ್ತಿಯು ಕಳ್ಕೊಳ್ತೀಯ, ಧರ್ಮ ಬಿಟ್ಟರಾಗ್ತೀಯ, ಪಾಪ ಹೊಂದ್ಬಿಡ್ತೀಯ, ನರಕಕ್ಕೆ ಹೋಗ್ತೀಯ ಕಣೋ. ಅನ್ಯಾಯ, ಬೇಡ, ಹಾಗೆ ಮಾಡಬೇಡ, ಯುದ್ಧ ಮಾಡು. ಆ ಪರಮಾತ್ಮನ ಒಂದು ಧೈರ್ಯ ನೋಡಿ. ಆ ಯುದ್ಧ ರಂಗ ಮುಂದೆ ಎಂಥ ಒಂದು ಮಾತಾಡ್ತಿದ್ದಾನೆ, ಕಡ್ಡಿ ಬುಡದ ಮಾತಾಡ್ತಿದ್ದಾನೆ. ಮಾಡ್ಲೇಬೇಕು, ಇದು ನಿನ್ ಧರ್ಮ, ಏನ್ ಹೇಳ್ಬೋದಿಲ್ಲ. ಆ ಉತ್ತರ ಕುಮಾರ್ ಹೇಳ್ಕೊಂಬಂದ ಹಾಗೇನೆ ಅರ್ಜುನ್ ಎಬ್ಬಿಸ್ತಾ ಇದ್ದಾನೆ ಪರಮಾತ್ಮ. ಬರೀ ಮಾತಲ್ಲೇ ಎಬ್ಬಿಸ್ತಾ ಇದ್ದಾನೆ, ಮಾಡು, ಯುದ್ಧ ಮಾಡು, ಯುದ್ಧ ಮಾಡಕ್ ಬರೋದಿಲ್ಲ. ಆ ಪರಮಾತ್ಮನ ವಾಗ್ವಾಣಿಯ ಒಂದು ವೈಖರಿಯಿಂದ ಅದ್ಭುತ. ಆಯ್ತು, 11:30 ಆಯ್ತು. ಭಾಷ್ಯ ನೋಡೋಣ, ನಾಳೆ ನೋಡೋಣ.